ಅತ್ಯುತ್ತಮ ಕಲಶ ಕಾವ್ಯಗಳ ಮೇಲೆ ರಾಜಮಲ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಂತಿದೆ. ಬಂಧ ಅಧಿಕಾರದ 14ನೇ ಮಂಗಲ ಕಲಶ. ಇತಿ ವಸ್ತು ಸ್ವಭಾವಂ ಸ್ವಂ ಜ್ಞಾನಿ ಜಾನಾತಿ ಕೇನ ಸ ರಾಗಾದೀನಾತ್ಮನಃ ಕುರ್ಯಾನ್ನಾತೋ ಭವತಿ ಕಾರಕಃ. ಜ್ಞಾನಿ ಇತಿ ವಸ್ತು ಸ್ವಭಾವಂ ಸ್ವಂ ಜಾನಾತಿ. ಸಮ್ಯಕ್ ದೃಷ್ಟಿ ಜೀವನು ಪೂರ್ವೋಕ್ತ ಪ್ರಕಾರದಿಂದ ದ್ರವ್ಯದ ಸ್ವರೂಪವಾಗಿರುವ ಯಾವ ತನ್ನ ಶುದ್ಧ ಚೈತನ್ಯವಿದೆ, ವ್ಯಕ್ತ ಇದೆ. ಪ್ರತಿ ಸಮಯಕ್ಕ ಚೈತನ್ಯ, ಶುದ್ಧ ಚೈತನ್ಯ ಹರಿ. ಯಾವ ಸಂಸಾರದ ಕಾರಣ ಜ್ಞಾನಾವರಣಾದಿ ಕರ್ಮಗಳಿದ್ದಾವೆ, ಆ ಕರ್ಮಗಳಿಗೆ ಯಾವುದ ಕಾರಣ ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳಿದ್ದಾವೆ. ಆ ಅಶುದ್ಧ ಪರಿಣಾಮಗಳ ಜೀವದ ತನ್ನ ಪರಿಣಮನದೊಳಗೆ ಬಂದು ಹೋಗುವಂಥ ವಿಶೇಷಗಳಿದ್ದಾವೆ. ಅದರ ಸಮ್ಯಕ್ ದೃಷ್ಟಿ ಜೀವ ತನ್ನ ಯಾವ ಶುದ್ಧ ಚೈತನ್ಯ ಇದೆಯೋ ಅದಕ್ಕೆ ಪರಿಣಾಮನೂ ಅನ್ನಲಿಲ್ಲ, ಪರಿಣಮನೂ ಅನ್ನಲಿಲ್ಲ. ಇದು ವಿಶೇಷ ಇದೆ. ತನ್ನ ಯಾವ ದ್ರವ್ಯದ ಸ್ವರೂಪವಿರುವ, ದ್ರವ್ಯದ ಸ್ವಭಾವ ಬೇರೆ ಇದೆ, ದ್ರವ್ಯದ ಸ್ವರೂಪ ಬೇರೆ ಇದೆ. ಸ್ವಭಾವ ಏಕರೂಪ ಇದೆ, ಸ್ವರೂಪದಲ್ಲಿ ಅದರದೇ ಅಂಶ ಇದೆ, ಕ್ಷಣಿಕ ಇದೆ. ಆ ಸ್ವರೂಪ ಕ್ಷಣಿಕ ಇಲ್ಲದೆ ಹೋದರೆ, ಆ ಸ್ವರೂಪ ಕ್ಷಣಿಕ ಇಲ್ಲದೆ ಹೋದರೆ ಅದು ಕ್ಷಣಿಕ ಭಾವದ ಜೊತೆಗೆ ಏಕರೂಪ ತನ್ಮಯ ಆಗೋ ಸಾಧ್ಯ ಇಲ್ಲ ಅಂಥೇಳಿ ಬೇರೆ ಇದೆ. ಏನ ದ್ರವ್ಯದ ಸ್ವರೂಪ ದ್ರವ್ಯದ ಸ್ವಭಾವದಿಂದ ಬೇರೆ ಇದೆ. ಚೈತನ್ಯ ಸ್ವರೂಪ ಅನುಭವದಾಗ ಬರ್ತೈತೆ. ಚೈತನ್ಯ ಸ್ವರೂಪದ ಮೂಲಕ ಸ್ವಭಾವ ಅನುಭವದೊಳಗೆ ಬರ್ತದೆ. ಚೈತನ್ಯ ಸ್ವರೂಪದ ಮೂಲಕ ವಿಭಾವದ ಜೊತೆಗೇನು ತನ್ಮಯತೆ ಆಗ್ತದೆ. ಚೈತನ್ಯ ಸ್ವರೂಪ ಇಲ್ಲದೆ ಹೋದರೆ ವಿಭಾವದ ಅನುಭವ ಯಾವುದರಿಂದ ಆಗೋದು. ಆದರೆ ಚೈತನ್ಯ ಸ್ವರೂಪ ಮತ್ತು ಚೈತನ್ಯ ಸ್ವಭಾವ ದೊಳಗೆ ಇರುವಂತಹ ವ್ಯತ್ಯಾಸ. ದ್ರವ್ಯದ ಸ್ವರೂಪ ಅಂತ ಹೇಳಿ ಹೇಳಿದ್ರೆ, ಸ್ವಭಾವ ಅಂತ ಹೇಳಿ ಹೇಳಲಿಲ್ಲ. ಹಿಂದಿನ ಕಲಶದೊಳಗೆ ಹೇಳಿದ್ರು ಜೀವ ದ್ರವ್ಯದ ಸ್ವಭಾವ ಯಾವುದೇ ಕಾಲದೊಳಗ ಅಶುದ್ಧ ಪರಿಣತಿ ರೂಪಕ್ಕ ಕಾರಣ ಆಗುವುದಿಲ್ಲ ಅಂಥೇಳಿ, ಕಾರಣ ರೂಪದಿಂದ ಪರಿಣಮಿಸುವುದಿಲ್ಲ ಅಂಥೇಳಿ ಸ್ವಭಾವದ ಮಾತಿರ್ತಾನೆ. ಇಲ್ಲಿ ಸ್ವರೂಪ ಹೇಳ್ತಾ ಇದ್ದಾರೆ. ಅದರ ಸ್ವರೂಪ ರಾಗದ್ವೇಷ ಮೋಹದ ಜೊತೆಗೆ ಏಕರೂಪ ಆಗುವಂಥದ್ದ ಇದೆ, ಹೀಗೆ ಅರ್ಥ ಅಲ್ಲ. ಅದರ ಆಗುವ ಯೋಗ್ಯತೆ ಅದರಲ್ಲೇ ಇದೆ, ಇದರಲ್ಲೇ ಇಲ್ಲ. ಯಾವುದರಲ್ಲೇ? ಸ್ವಭಾವದಲ್ಲೇ ಇಲ್ಲ. ಏನ ಇಲ್ಲ? ರಾಗದ್ವೇಷ ಮೋಹ ರೂಪದ ವಿಭಾವದ ಜೊತೆಗೆ ಏಕರೂಪ ಆಗುವಂಥದ್ದು ಅದರ ಸ್ವಭಾವಕ್ಕೆ ಇಲ್ಲ. ಅದರ ಜೀವದ ಸ್ವರೂಪನೇ ಇದೆ ರೀ. ಏನ? ಚೈತನ್ಯ. ಆ ಚೈತನ್ಯ ಅಶುದ್ಧ ಭಾವದ ಜೊತೆಗೆ ತನ್ಮಯಾಗಿ ಅದರ ಅನುಭವ ಮಾಡೋ ಸಾಧ್ಯ ಇದೆ. ಮಾಡಬೇಕು ಹೀಗೆ ನಿಯಮ ಇಲ್ಲ, ಆದರೆ ಮಾಡಬಹುದಾಗಿದೆ, ಮಾಡ್ತಾ ಇದೆ. ಮಾತು ಹೀಗಿದೆ, ಯೋಗ್ಯತೆ ಬೇರೆ, ಸ್ವಭಾವ ಬೇರೆ. ಚೈತನ್ಯ ಏನಿದೆ ಇದು ಜೀವದ್ರವ್ಯದ ಸ್ವರೂಪ ಇದ್ದು ಯೋಗ್ಯತೆ ಇದೆ. ಸ್ವಭಾವ ಏನಿದೆ
ಅದು ಜೀವ ದ್ರವ್ಯದ ಚೇತನ ಚೇತನ ಇದ್ದು ಅದರೊಳಗೆ ಯಾವ ಪರಿವರ್ತನೆ ಆಗುವುದಿಲ್ಲ. ಈಗೇನು ಹೇಳಿತು, ಯಾವುದು ಸ್ವರೂಪ ಇದೆ ಅದು ಸ್ವಭಾವದಿಂದ ಬೇರೆ ಇದೆ. ಬೇರೆ ಯಾಕಿದೆ ಅಂತಂದ್ರೆ ಅದು ಕ್ಷಣಿಕದ ಜೊತೆಗೆ ತನ್ಮಯ ಆಗ್ತಿದೆ, ಬಂದು ಹೋಗುವ ಉತ್ಪಾದವೇ ರೂಪದ ಭಾವಗಳ ಜೊತೆಗೆ ಆಗಬೇಕು ಹೀಗೆ ಮಾತಿಲ್ಲ. ಅದರ ಆಗುವ ಯೋಗ್ಯತೆ ಅದರಲ್ಲಿ ಇದೆ, ಆದರೆ ಅದರಲ್ಲೇ ಆಗುವ ಯೋಗ್ಯತೆಯೇ ಇಲ್ಲರಿ ಸ್ವಭಾವದಲ್ಲಿ. ಅದ್ಭುತ ಮಾತು ಇದೆ. ಆ ಸ್ವಭಾವ ಒಂದು ಚೈತನ್ಯವೇ ಇರುವೆಳೆದೊಳಗ. ಆ ಚೈತನ್ಯ ಚೈತನ್ಯ ಚೈತನ್ಯದೊಳಗೆ ಎರಡು ವಿಧ ಅದಾವ್ರಿ. ಒಂದಿದೆ ಸ್ವಭಾವ ರೂಪ, ಒಂದಿದೆ ಯೋಗ್ಯತಾ ರೂಪ. ಯೋಗ್ಯತಾ ಅರ್ಥಾತ್ ಸ್ವರೂಪ, ಅದು ಸ್ವರೂಪನೇ ಇದೆ, ಆದರೆ ಅದರೊಳಗೆ ಯೋಗ್ಯತೆ ಇದೆ. ಏನ ರಾಗ ದ್ವೇಷಾದಿಗಳ ಜೊತೆಗೆ ಏಕತೆಯನ್ನು ಸಾಧಿಸಿ ಅದರದ ಅನುಭವ ಮಾಡುವ ಯೋಗ್ಯತೆ ಇದೆ. ಆದರೆ ಯಾವ ಜೀವ ಸಮ್ಯಕ್ ದೃಷ್ಟಿ ಇದ್ದಾನಲ್ಲ, ಟೀಕಾಕಾರರ ಜ್ಞಾನಿಯ ಅರ್ಥ ಸಮ್ಯಕ್ ದೃಷ್ಟಿ ಸಮ್ಯಕ್ ದೃಷ್ಟಿ ಸಮ್ಯಕ್ ದೃಷ್ಟಿ ಅಂಥೇಳಿ ಸರ್ವತ್ರ ಮಾಡಿದ್ದಾರೆ. ಕಲಶಕಾರರ ಸರ್ವತ್ರ ಜ್ಞಾನಿ 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 ಅಂಥೇಳಿ ಶಬ್ದ ಪ್ರಯೋಗ ಮಾಡಿದ್ದಾರೆ. ಜ್ಞಾನಿಯ ಅರ್ಥ ಟೀಕಾಕಾರ ಏನು ಮಾಡಿದರು, ಸಮ್ಯಕ್ ದೃಷ್ಟಿ. ಅರೆ ಅವನ ಅರಕಿ ಇದ್ರನು, ಮೂಗಿದ್ರನು, ಕಿವುಡಿದ್ರನು, ಸಮ್ಯಕ್ ದರ್ಶನಕ್ಕೆ ಏನು ಸಂಬಂಧ ಇಲ್ಲರಿ. ಅವನಿಗೆ ಹೊರಗಿಂದ ಯಾವುದೂ ಶಾಬ್ದಿಕ ಜ್ಞಾನಿ ಇಲ್ಲ. ಇವರು ವೀತರಾಗ ಭಗವಂತಿದ್ದಾರೆ ಅನ್ನೋ ಶಬ್ದದ ಪರಿಚಯ ಇಲ್ಲ. ನನ್ನ ದೇವಿದ್ದಾರೆ ಅಥವಾ ನಿಜವಾದ ದೇವಿದ್ದಾರೆ ಈ ಯಾವ ಶಬ್ದವನ್ನು ನಾವು ಕರ್ಣೇಂದ್ರಿಯದ ಮೂಲಕನೂ ಕೇಳಲಿಲ್ಲ. ಅದರ ದೃಷ್ಟಿ ಸಮ್ಯಕ್ ಇದೆ ಅಲ್ಲ. ಒಂದು ಮಾತು ಹೀಗಿದೆ, ಇದು ತಿಳಿಯುವ ಸಲುವಾಗಿ ಹೇಳ್ತಾರೆ. ಸಮ್ಯಕ್ ದೃಷ್ಟಿ ಜೀವ ಕುರುಡ ಮೂಗ ಕಿವುಡ ಆಗುವುದಿಲ್ಲ. ಒಂದು ಮಾತು. ಇನ್ನೊಂದು ಮಾತು ಅಲ್ಲೇ ಇದೆ, ಕುರುಡ ಮೂಗ ಕಿವುಡ ಮನುಷ್ಯ ಇದ್ರೂ ಸಮ್ಯಕ್ ದರ್ಶನ ಆಗಲಿಕ್ಕೆ ಯಾವ ಬಾಧೆ ಇಲ್ಲ. ಇಲ್ಲಿ ನಮಗೆ ತಿಳಿದು ಬರುವ ಮಾತೇನಪ್ಪ ಅಂತಂದ್ರೆ, ಜ್ಞಾನಿ ಅರ್ಥಾತ್ ನಾನು ಚೈತನ್ಯ ಸ್ವರೂಪದ ಅರೂಪಿ ತತ್ವ ಈ ದೇಹದಿಂದ ವಿಕಾರಿ ಭಾವದಿಂದ ವಿಕಾರಿ ಭಾವಗಳಿಗೆ ನಿಮಿತ್ತವಿರುವಂಥ ಪರದ್ರವ್ಯಗಳಿಂದ ತ್ರಿಕಾಲ ಭಿನ್ನ ಇದೇನೆ ಈ ಪ್ರಕಾರದ ಅನುಭೂತಿ ಯಾರಿಗಿದೆ ಅಲ್ಲ ಅವ್ರ ಜ್ಞಾನಿ ರೀ. ಯಾವ ಪ್ರಕಾರದನೂ ಆಗಮದ ಒಂದು ಶಬ್ದನೂ ಅವರಿಗೆ ಪರಿಚಯ ಇಲ್ಲ, ಆದ್ರೆ ಅವರು ಜ್ಞಾನಿ ಇದ್ದಾರೆ. ಏನು ಹೇಳಿತು, ನಾನು ಅರೂಪಿ ಜ್ಞಾನದರ್ಶನ ಇದೆಲ್ಲ ಶಬ್ದದ ಪರಿಚಯ ಅವನಿಗಿಲ್ಲ, ಆದ್ರೆ ಅದರದ ವಾಚ್ಯ ರೂಪದ ಭಾವದೊಳಗೆ ಅವನು ಸ್ಥಿರ ಅದಾನ್ರಿ. ಆ ಭಾವದೊಳಗೆ ಅವನು ತನ್ನತನದ ಸ್ಥಾಪನೆ ಮಾಡಿದ್ದಾನೆ. ಬೇಕಿಲ್ಲ, ಏನೂ ಬೇಕಿಲ್ಲ. ಸಮ್ಯಕ್ ದರ್ಶನದ ಸಲುವಾಗಿ ಏನೂ ಬೇಕಿಲ್ಲ. ಒಂದು ಕಡೆಗಿದ್ರೆ ಇದು ಎಲ್ಲ ಸಮ್ಯಕ್ ದರ್ಶನದ ಸಲುವಾಗಿನ ಅವಶ್ಯಕ ಇದೆ ಅಂಥೇಳಿ ತಿಳ್ಕೊಳ್ಳೋದು. ನಾವು ಇದೇನು ಮಾಡ್ತಾ ಇದ್ದೇವೆ ಇದು ಬೇರೆ ಯಾವುದರ ಸಲುವಾಗಿ ಅಲ್ಲ, ಇಂದ್ರಪದ ಪಡೆಯುವ ಸಲುವಾಗಿ ಅಲ್ಲ, ಭೋಗಿಸುವ ಸಲುವಾಗಿ ಅಲ್ಲ, ಎಲ್ಲರಿಗಿಂತ ಸ್ವಲ್ಪ ಬೇರೆ ಕಾಣಿಸಿಕೊಳ್ಳುವ ಸಲುವಾಗಿಲ್ಲ. ಸಮ್ಯಕ್ ದರ್ಶನ ವಸ್ತುವಿನ ಸ್ವರೂಪದಾಗಿದೆಯೋ ಯಥಾತಥ ಹೇಗಿದೆಯೋ ಹಾಗೆ ನೋಡುವಂಥ ಒಂದು ಸಾಮರ್ಥ್ಯ ನಮ್ಮಲ್ಲೇ ಸುಪ್ತಾವಸ್ಥೆಯಲ್ಲಿದೆ, ತಿರೋಭೂತ ಇದೆ. ಅದು ಆವಿರ್ಭೂತ ಆಗಬೇಕು, ಜಾಗೃತ ಆಗಬೇಕು. ಅದರ ಸಲುವಾಗಿ ದೇವದರ್ಶನ, ಸ್ವಾಧ್ಯಾಯ, ಚರ್ಚೆ, ಚಿಂತನ, ಪ್ರಶ್ನೋತ್ತರ ಇದೆಲ್ಲ ಇದೆ. ಆದರೆ ಇದರ ಹೆಸರು ಜ್ಞಾನ ಅಲ್ಲ. ಇದರ ಹೆಸರು ಜ್ಞಾನ ಆಗ್ತಿದೆ ಯಾವಾಗ ಸಮ್ಯಕ್ ದರ್ಶನ ಪ್ರಾಪ್ತ ಆಯಿತು ಅಂತ. ಇಲ್ಲದಿದ್ದರೆ ಇದು ಜ್ಞಾನ ಅಲ್ಲ. ಇದಕ್ಕೊಂದು ವಿಶೇಷಣ ಹತ್ತತಿದೆ ರೀ. ಏನು ವಿಶೇಷಣ ಹತ್ತಿದೆ? ಅನ್ನುವಂಥ ವಿಶೇಷಣ. ಜ್ಞಾನಕ್ಕೊಂದು ಅನ್ನುವಂಥ ವಿಶೇಷಣ ಹತ್ತಿದೆ ಅಷ್ಟೇ. ಆದ್ರೆ ಇದರದೆಲ್ಲ ಸಾರ ನಿನ್ನೆ ಹೇಳಿತು, ಮನುಷ್ಯ ಜೀವನದ ಸಾರ ಜ್ಞಾನ ಇದೆ.
ಅದರ ಜ್ಞಾನ ತನ್ನ ಅನುಭವ, ತನ್ನ ಸುಖ, ತನ್ನ ಶಾಂತಿಗೆ ಕಾರಣ ಆಗಲಿಲ್ಲ ಅಂತಂದ್ರೆ ಅದಕ್ಕೆ ಜ್ಞಾನ ಅಂಥೇಳಿ ಅನ್ನೋದನ್ನೇ ಇಲ್ಲ. ತನ್ನ ಸುಖ ಶಾಂತಿಗಳ ಸಂಬಂಧ ಯಾವುದರ ಜೊತೆಗೆ ಇದೆ? ವಸ್ತು ಸ್ವರೂಪ ಹೇಗಿದೆಯೋ ಹಾಗೆ ನೋಡುವುದರ ಜೊತೆಗೆ ಸುಖ ಶಾಂತಿಯ ಸಂಬಂಧ ಇದೆ. ಆಗಮದ ಜ್ಞಾನದ ಜೊತೆಗೆ ಸುಖ ಶಾಂತಿಯ ಸಂಬಂಧ ಇಲ್ಲ. ಮೊನ್ನೆ ಅಂದರೆ ಒಂದು ಮಾತು ಹೇಳ್ತಾ ಹೇಳ್ತಾ ಎಲ್ಲೋ ಉಳಿತು. ಏನ ಅಂತಂದ್ರೆ, ಅರೆ ಈ ಸುಖ ಶಾಂತಿಯ ಸಂಬಂಧ ಯಾವ ವಸ್ತುವಿನ ಯಥಾರ್ಥ ನೋಟದೊಳಗೆ ಇದೆಯೋ ಆ ಯಥಾರ್ಥ ನೋಟ ಅರ್ಥಾತ್ ನೋಡುವ ರೀತಿ ನಮ್ಮಲ್ಲಿ ಪ್ರಕಟ ಆಗಲಿಲ್ಲ, ಅದರ ಸಲುವಾಗಿ ನಾವು ಉದ್ಯಮ ಮಾಡಲಿಲ್ಲ ಅಂತಂದ್ರೆ ಈ ಆಗಮದ ಅಧ್ಯಯನ ಮೊದಲಾದವುಗಳೆಲ್ಲವೂ ಈ ಕಾಲದೊಳಗೆ ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಸುದ್ದ ನಿರರ್ಥಕ ಆಗಿ ಹೋಗ್ತವೆ. ಅದರ ಒಂದು ಸಮ್ಯಕ್ ದರ್ಶನದ ಸಲುವಾಗಿ, ಅಂತಃ ತತ್ವದ ಸಲುವಾಗಿ ಒಳಗಿರುವಂಥ ಶುದ್ಧ ಚೈತನ್ಯ ಇದುವರೆಗೆ ಅನುಭವದೊಳಗ ಪ್ರಕಟ ರೂಪದಿಂದ ಬಾರದೇ ಇರುವಂಥ ನಿಜ ತತ್ವದ ಸಲುವಾಗಿ ನಿರಂತರ ಜಾಗೃತಿ ಇದ್ದು, ಸಾವಧಾನತೆ ಇದ್ದು, ಆಗಮದ ವಚನಗಳ ಭಾವವನ್ನು ಅದಕ್ಕೆ ಅನುಕೂಲವಾಗಿ ನಾವು ಉಪಯೋಗ ಮಾಡಿಕೊಳ್ಳುವಂಥ ಒಂದು ರೂಢಿ ನಮ್ಮಲ್ಲಿ ಬಂದು ಬಿಟ್ಟಿತ್ತು ಅಂತಂದ್ರೆ ಅದು ಈಗಲೂ ಎಷ್ಟು ಅಂಶದಿಂದ ಆ ನಿಜ ತತ್ವದ ನಿರ್ಣಯದ ಸಲುವಾಗಿ ಅದರದ್ದು ಉಪಯೋಗ ಆಗ್ತಾ ಇದೆಯೋ ಅಷ್ಟು ಅಂಶದಿಂದ ವಿಕಲ್ಪ ಅಥವಾ ದುಃಖ ಕಮ್ಮಿ ಇದೆ. ಭವಿಷ್ಯದೊಳಗೂ ಕೂಡ ಅದರದ ಉಪಯೋಗ ಆಗುವ ಸಂಭಾವನೆ ಇದೆ. ಸಂಭಾವನೆ ಯಾಕೆ ಅಂತಂದ್ರೆ ಆಗಮದ ವಚನ ಇದೆ, ಧಾರಣಾ ಜ್ಞಾನದಿಂದ ಕೂಡ ಸಮ್ಯಕ್ ದರ್ಶನ ಆಗುವುದಿಲ್ಲ. ಆಗಮದ ವಚನ ಇದೆ ಮತ್ತು ಈ ಧಾರಣಾ ಜ್ಞಾನ 8 ಭವಗಳವರೆಗೆ ಎಂದಾದರೂ ಸಮ್ಯಕ್ ದರ್ಶನದ ನಿಮಿತ್ತ ಸಿಕ್ಕಿತು ಅಂತಂದ್ರೆ ಈ ಧಾರಣಾ ಜ್ಞಾನ ಅಲ್ಲಿ ಕಾರ್ಯ ಮಾಡಬಹುದಾಗಿದೆ ಅನ್ನೋದು ಕೂಡ ಆಗಮದ ವಚನ ಇದೆ. ಏನ ಎಂದಾದರೂ 8 ಭವದವರೆಗೆ ಇರ್ತಿದೆ. ಯಾವುದೋ ಒಂದು ಭವದಲ್ಲಿ ಸಮ್ಯಕ್ ದರ್ಶನದ ಬಾಹ್ಯ ನಿಮಿತ್ತ ಉಪಲಬ್ಧ ಆಯಿತು ಅಂತಂದರೆ ಈ ಧಾರಣಾ ಜ್ಞಾನದ ಮೂಲಕ ಜೀವನಿಗೆ ಏನಾಗಬಹುದಾಗಿದೆ? ಸಮ್ಯಕ್ ದರ್ಶನ ಆಗಬಹುದು. ಅದರ ಸಲುವಾಗಿ ನೋಡ್ರಿ, ವಿಶುದ್ಧಿ ಇರೋದು ಅವಶ್ಯಕ ಇದೆ. ವಿಶುದ್ಧಿ ಇಲ್ಲ ಅಂತಂದ್ರೆ ದೇಶನಾದ ಉಪಯೋಗನೇ ಆಗುತ್ತೆ. ಪರಿಣಾಮದೊಳಗೆ ವಿಶುದ್ಧಿ ಅಂತಂದ್ರೆ ಪರದ ಮಹತ್ವ ಕಡಿಮೆ ಆಗೋದ, ಸ್ವಭಾವದ ಮಹತ್ವ ಉತ್ಪನ್ನ, ಭೋಗಾದಿಗಳದ್ದ ಮಾನಾಪಮಾನದ ಮಹತ್ವ ಕಮ್ಮಿ ಆಗೋದ, ಪಂಚಗುರುಗಳ ಪಂಚಪ್ರಭುಗಳ ಮಹತ್ವ ಅಧಿಕ. ಇದು ವಿಶುದ್ಧಿ ಇದೆ. ಈ ವಿಶುದ್ಧಿ ಇಲ್ಲದೆ ಹೋದ್ರೆ ದೇಶನ ಇಲ್ಲವೇ ಇಲ್ಲ. ನಮಗೆ ಅನ್ನಿಸ್ತಿದೆ, ನಾವು ಓದ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಅದರ ಪರಿಣಾಮದ ವಿಶುದ್ಧಿ ಇಲ್ಲದ ವಿನದ 5 ಲಬ್ಧಿಗಳಲ್ಲಿ ಕೂಡ ಮೊದಲು ಕ್ಷಯೋಕ್ಷಮ ಲಬ್ಧಿ ಹೇಳಿದರು, ಆಮೇಲೆ ವಿಶುದ್ಧಿ ಲಬ್ಧಿ. ವಿಶುದ್ಧಿ ಲಬ್ಧಿಯ ನಂತರನ ದೇಶನಾಲಬ್ಧಿ ಇದೆ. ದೇಶನಾಲಬ್ಧಿಯ ನಂತರ ಪ್ರಾಯೋಗ್ಯ ಲಬ್ಧಿ ಇದೆ. ಪ್ರಾಯೋಗ್ಯ ಲಬ್ಧಿಯ ನಂತರ ಕರ್ಮಲಬ್ಧಿ. ವಿಚಾರ ಒಂದಿಷ್ಟು ನಾವು ನಮ್ಮ ಸಲುವಾಗಿ ಗಂಭೀರತೆಯಿಂದ ಮಾಡೋದು ಅವಶ್ಯಕ ಇದೆ. ಶಾಸ್ತ್ರದ ವಿಚಾರ ಅಂತೂ ಬಹಳ ಮಾಡಿದೆವ್ರೆ. ಶಾಸ್ತ್ರದ ವಚನಗಳ ವಿಚಾರ ಮಾಡಿದೆವು, ಅದರ ಅರ್ಥವನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡಿದೆವು. ಆದರೆ ಸಮಸ್ತ ಶಾಸ್ತ್ರಗಳ ಅರ್ಥ ನಿಜಾತ್ಮ ಇತ್ತ. ಅದಕ್ಕೆ ವಿಶುದ್ಧಿಯ 2 ಪರಿಭಾಷೆ ಏನು ಹೇಳಿತು? ಶರೀರಕ್ಕೆ ಸಂಬಂಧಿಸಿದ ವಿಷಯಗಳಿಗಿಂತ ಅರೂಪಿ ಚೈತನ್ಯ ತತ್ವಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಪ್ರಾಮುಖ್ಯತೆ ಬೇಕು. ಎರಡನೇದ್ದ ವಿಷಯ ಕಷಾಯಗಳೇನಿದ್ದಾವೆ, ಅರ್ಥಾತ್ ಭೋಗದ ಮಾತೇನಿದ್ದಾವೆ, ಪಂಚೇಂದ್ರಿಯ ವಿಷಯಗಳೇನಿದ್ದಾವೆ, ಅವುಗಳಿಗೆ ಸಂಬಂಧಿಸಿದ ಮಾತುಗಳಿಗಿಂತ ಪಂಚಪ್ರಭುಗಳು ಹೇಳಿರುವಂಥ ಮಾರ್ಗದ ಸಲುವಾಗಿ ಪ್ರಾಮುಖ್ಯತೆ ನಮ್ಮ ಜೀವನದೊಳಗೆ ಬೇಕು. ಯಾಕೆ ಅಂತಂದ್ರೆ
ಆ ಪಂಚಪ್ರಭುವಿನ ಪ್ರಾಮುಖ್ಯತೆ ಅರ್ಥಾತ್ ಶ್ರದ್ಧೆನೇ ಏನಿದೆ ಆತ್ಮನ ಅನುಭೂತಿಗೆ ಮಾರ್ಗ ಇದೆ, ಪ್ರಶಸ್ತ ನೇರವಾದ ಮಾರ್ಗ ಇದೆ. ಅದರ ಸಲುವಾಗಿ ವಿಶುದ್ಧಿಯ ನಂತರ ದೇಶನಾದ ಉಪಯೋಗ ಆಗ್ತಿದೆ ಇಷ್ಟು ದೃಢವಾಗಿ ಇವತ್ತು ತಿಳಿಯೋದ್ರೆ. ಆಗಮದೊಳಗೆ ಸಾಕಷ್ಟು ಬಾರಿ ಓದಿರ್ತೇವೆ, ಕ್ರಮ ಗೊತ್ತಿದೆ, ಆದರೆ ವಿಶುದ್ಧಿ ಬಾರದ ವಿನಃ ಕ್ಷಯೋಕ್ಷಮ ಲಬ್ಧಿಯ ಸಲುವಾಗಿ ಏನು ಮಾಡಬೇಕಾಗಿಲ್ಲ, ಅದು ಲಬ್ಧ ಇದೆ ರೀ ನಮ್ಗೆ. ವಿಶುದ್ಧಿ ಅರೆ ವಿಶುದ್ಧಿಯ ಕಡೆಗೆ ಲಕ್ಷ್ಯ ಬೇಕು, ಪರಿಣಾಮದ ವಿಶುದ್ಧಿ. ಯಾವುದು ನನಗೆ ಮುಖ್ಯ ಇದೆ, ದೇಹ ಸಂಯೋಗ ಅಥವಾ ಆತ್ಮ, ಪಂಚೇಂದ್ರಿಯ ಭೋಗ, ವಿಷಯ ಕಷಾಯೋ ಅಥವಾ ಪಂಚಪ್ರಭು. ಇಷ್ಟು ನಮ್ದು ಜೀವನ ವ್ಯತೀತ ಆದ ನಂತರವೇ ಇದರ ಮಹಿಮೆ ಕಮ್ಮಿಯಾಗಿ ಇದರ ಮಹಿಮೆ ಅಧಿಕ ಆಗಬೇಕು. ಆಯುಗಲೆ ಮನನಾಗಲೆ ಅಂಥೇಳಿ ಏನು ಹೇಳಿದ್ರು ಆ ಪ್ರಕಾರ ಆಗಬಾರ್ದು. ಆಯು ಕಳೆದು ಹೋದ ಹಾಗೆ ಜಿನವಾಣಿಯ ಸಂಯೋಗದ ನಿಮಿತ್ತದಿಂದ ವಿಶುದ್ಧಿ ಬರಬೇಕು. ವಿಶುದ್ಧಿಯ ಪರಿಭಾಷೆ ಶಾಸ್ತ್ರ ಓದುತ್ತಾ ಕೂಡೋದ ಹೀಗರ್ಥ. ಅದರ ಪರಿಣಾಮದೊಳಗಿನ ಈ ಯಾವುದ ಅನಾದಿ ಕಾಲಿನ ವಿಪರೀತತೆ ಇದೆಯಲ್ಲ ಅದರ ಸಡಿಲಾಗ್ತಾ ಹೋಗಬೇಕು. ಯಥಾರ್ಥದ ಕಡೆಗೆ ನಮ್ದು ರುಚಿ, ನಮ್ದು ನೋಟ, ನಮ್ದು ಆಸಕ್ತಿ, ನಮ್ದು ಕುತೂಹಲ ಹೆಚ್ಚಾಗ್ತಾ ಎರಡು ಏನು ಹೇಳ್ಬತ್ತೇವಿ ಇದನ್ನ ನಮಗೆ ಪ್ರಯೋಜನ ಇದೆ. ಎರಡು ಪ್ರಕಾರ ಏನು ಪ್ರಯೋಜನ ನಮ್ಗೆ ಅದೇ ರೀ, ಅಧಿಕ ಶಾಸ್ತ್ರ ಓದಬೇಕಾದದ್ದು ಅವಶ್ಯಕತೆ ಇಲ್ಲ. ಇದರ ಅರ್ಥ ವಿಪರೀತ ಮಾಡಬಾರ್ದು. ಶಾಸ್ತ್ರ ಓದೋದೇನು ಪ್ರಯೋಜನ ಇಲ್ಲ ಹೀಗೆ ಅರ್ಥ ಮಾಡಬಾರ್ದು. ಶಾಸ್ತ್ರ ಸಾಕಷ್ಟು ಓದಿದ್ರೂ ಅದನ್ನು ಬಿಟ್ಟ ಸಮಯದೊಳಗೆ ಯಾವುದು ಮುಖ್ಯ ಇದೆ ನನ್ನ ದೃಷ್ಟಿಯೊಳಗೆ ಅದು ನಮಗೆ ತಿಳಿಬೇಕು. ನನಗೆ ಯಾವುದು ಮುಖ್ಯ ಇದೆ, ಶರೀರ ಅಥವಾ ಆತ್ಮ, ಭೋಗ ಅಥವಾ ಪಂಚಪ್ರಭುಗಳ ಹೇಳಿರುವ ಮಾರ್ಗ. ಬಹಳ ಕಠಿಣ ಏನಿಲ್ಲ. ಪಂಚಪ್ರಭುಗಳ ತೋರಿಸಿದ ಮಾರ್ಗ ನನಗೆ ಮುಖ್ಯ ಇದೆಯೋ, ನನ್ನ ಜೀವನದೊಳಗೆ ಯಾವುದು ಮುಖ್ಯ ಕಾಣಿಸ್ತಾ ನಮ್ಮಲ್ಲೇ ನಾವು ವಿಚಾರ ಮಾಡೋದ. ಅದು ಯಾವಾಗ ಮುಖ್ಯ ಆಗ್ತಿದೆ ಆ ವೇಳೆದೊಳಗೆ ನಮಗೆ ಮರಣದ ಸಮಯದ ಸಲುವಾಗಿ ವಿಶೇಷ ತಯಾರಿ ಮಾಡಬೇಕಾದ ಪ್ರಮೇಯ ಬರೋದಿಲ್ಲ. ವಿಶೇಷ ತಯಾರಿ ಏನು ಮಾಡೋದಿದೆ, ನಿನ್ನೆ ಹೇಳಿದ್ದಿಲ್ಲ. ಅಪರಿಚಿತ ಸ್ಥಾನಕ್ಕೆ ಹೋಗೋದಿದೆ, ಅಪರಿಚಿತ ಸಮಯದೊಳಗೆ ಬಿಡೋದಿದೆ. ಇದನ್ನೆಲ್ಲ ಪರಿಚಿತ ಇಲ್ಲ ಸಮಯ ಯಾವಾಗ ಅಂತ ಹೇಳಿ. ಅಪರಿಚಿತ ಸಮಯದೊಳಗೆ ಇದೆಲ್ಲ ಸಂಯೋಗ ಏಕ ಕ್ಷಣದೊಳಗೆ ಒಂದು ಸಮಯದೊಳಗಿಲ್ಲ. ಅದರ ಸಲುವಾಗಿ ಇಷ್ಟ ದೀರ್ಘ ಸ್ವಾಧ್ಯಾಯ ಅಥವಾ ವಾಚನ ಅಥವಾ ಈ ಜಿನವಾಣಿಯ ಸಂಯೋಗ ಬಂದ ನಂತರ ಅಥವಾ ಜಿನವಾಣಿಯ ಸಂಯೋಗದೊಳಗೆ ನಾವು ಬಂದ ನಂತರ ನಮ್ಮಲ್ಲೇ ಆಗಬೇಕಾದದ್ದು ಇಷ್ಟ ಇದೆ. ದೇಶನಾದ್ದ ಉಪಯೋಗ, ಸಮ್ಯಕ್ ದರ್ಶನದ ಉಪಲಬ್ಧಿ, ಅಂತಃತತ್ವದ ಅನುಭೂತಿ, ಅದರ ಸಲುವಾಗಿ ವಿಶುದ್ಧಿ ನಿರಂತರ ಬೆಳೀತಾ ಇದೆ. ಇಷ್ಟೇ. ಇಲ್ಲೇನು ಹೇಳಿದರು, ಪೂರ್ವೋಕ್ತ ಪ್ರಕಾರದಿಂದ ಸಮ್ಯಕ್ ದೃಷ್ಟಿ ಜೀವನು ದ್ರವ್ಯ ಸ್ವರೂಪವಾಗಿರುವ ಯಾವ ತನ್ನ ಶುದ್ಧ ಚೈತನ್ಯವಿದೆ. ದ್ರವ್ಯದ ಸ್ವರೂಪರೇ ಶುದ್ಧ ಚೈತನ್ಯ, ದ್ರವ್ಯದ ಸ್ವರೂಪ ಪ್ರಕಟ ಇದೆ. ಅದು ಪ್ರಕಟ ಇದೆ ಯಾರಿಗೆ? ಎಲ್ರಿಗೂ ಪ್ರಕಟ ಇದೆ. ಆದರೆ ಅವನಿಗೆ ಅನುಭವದೊಳಗೆ ಬಂದದ್ದು ಇದೆ ಅಂಥೇಳಿ ಅವನು ಸಮ್ಯಕ್ ದೃಷ್ಟಿ ಅಂತಾನೆ. ಇದು ನಾನು ಅಂಥೇಳಿ ನಿರ್ಣಯ ಆದದ್ದಿದೆ ಅಂಥೇಳಿ ಅವನು ಸಮ್ಯಕ್ ದೃಷ್ಟಿ. ದ್ರವ್ಯದ ಸ್ವರೂಪ. ಹಾಗಾದ್ರೆ ಅದು ಯಾವುದರ ಜೊತೆಗೆ ಒಂದಾಗ್ತಾ ಇದೆಯಲ್ಲ ಅದೇನಿದೆ? ಇದು ದ್ರವ್ಯದ ಸ್ವರೂಪ ಶುದ್ಧ ಚೈತನ್ಯ. ಆದರೆ ಆ ಚೈತನ್ಯ ಪ್ರತಿ ಸಮಯಕ್ಕೆ ಯಾವುದರ ಜೊತೆಗೆ ತನ್ಮಯ ಆಗ್ತಾ ಇದೆಯಲ್ಲ ಅದು ಯಾವುದಿದೆ? ಅದು ಯಾವುದಿದೆ? ಅದು ದ್ರವ್ಯದ ಸ್ವರೂಪ ಅಲ್ಲ, ಅದು ಕರ್ಮಜನಿತ ಭಾವ ಇದೆ. ಕರ್ಮದ ಸ್ವರೂಪ ಇದೆ, ಭಿನ್ನ ದ್ರವ್ಯ ಇದೆ. ರಾಗದ್ವೇಷ ಮೋಹ ಏನಿದೆ, ಸಂಯೋಗ ಏನಿದೆ, ನೋ ಕರ್ಮ ಮತ್ತು ಭಾವಕರ್ಮ ಏನದವು? ದ್ರವ್ಯ ಕರ್ಮದ ನಿಮಿತ್ತದಿಂದ ಆಗಿರುವಂಥವಿದ್ದಾವೆ. ನೋ ಕರ್ಮನು ಮತ್ತು ಭಾವಕರ್ಮನು. ನೋ ಕರ್ಮವನ್ನು ನೋಡುವುದರಿಂದ ಅರ್ಥಾತ್ ಬಹಿರ್ಮುಖತೆಯಿಂದ ಭಾವಕರ್ಮ ಆಗ್ತಾ ಇದೆ. ಹಾಗಾದರೆ ಎಲ್ಲದಕ್ಕೂ ಕಾರಣ ಅಥವಾ ಮಧ್ಯ ಯಾವುದ? ಕರ್ಮ, ದ್ರವ್ಯ ಕರ್ಮ.
ಹಾಗಾದ್ರೆ ಆ ದ್ರವ್ಯ ಕರ್ಮದಿಂದ ಉತ್ಪನ್ನ ಆದದ್ದು ಅದರ ಮೇಲೆ ಏನು ಮೋಹ ಮಾಡೋದಿದೆ? ಯಾವುದ? ಆ ಧನ, ಆ ಮನೆ, ಆ ಐಶ್ವರ್ಯ, ಆ ವಾಹನ, ಈ ಶರೀರ, ಇವೆಲ್ಲ ಏನದವು? ದ್ರವ್ಯ ಕರ್ಮದ ಕಾರ್ಯ ಅದಾವ. ಅವುಗಳನ್ನೇನು ಮುಖ್ಯ ಮಾಡೋದಿದೆ? ಇಷ್ಟು ಬರ್ಬೇಕಲ್ಲ ನಮ್ಮಲ್ಲಿ. ಹಾಗಾದ್ರೆ ಅವ ಸಮ್ಯಕ್ ದೃಷ್ಟಿ ಏನ್ ಮಾಡ್ತಾನೋ? ದ್ರವ್ಯದ ಸ್ವರೂಪ ಯಾವುದಿದೆ ಅಲ್ಲ, ತನ್ನ ಶುದ್ಧ ಚೈತನ್ಯ. ಶುದ್ಧ ಯಾಕ? ಶುದ್ಧ ಯಾಕ ಅಂತಂದ್ರೆ ನೋಡ್ರಿ, ಈಗ ಮೊದಲು ಹೇಳಿತು ಸ್ವಭಾವದಿಂದ ಸ್ವರೂಪದ ಭಿನ್ನತೆ ಮೊದಲು ಹೇಳ್ತಾರೆ. ಆದ್ರೂ ಅದಕ್ಕೆ ಶುದ್ಧ ಯಾಕಂದ್ರು ಅಂತಂದ್ರೆ ಅದರಲ್ಲೇನ ಆ ತ್ರಿಕಾಲಿ ಶುದ್ಧ ಸ್ವಭಾವವನ್ನ ನೋಡುವ ಸಾಮರ್ಥ್ಯ ಇದೆ, ನಿರ್ಣಯ ಮಾಡುವ ಸಾಮರ್ಥ್ಯ ಇದೆ ಅಂಥೇಳಿ ಅದಕ್ಕೆ ಶುದ್ಧ ಅಂದರೆ ಒಂದು ಮಾತು. ಅನಾದಿ ಕಾಲದಿಂದ ಪ್ರತಿ ಸಮಯಕ್ಕೆ ಅದು ಅಶುದ್ಧ ಆಗ್ತಾ ಇದ್ದರನ್ನು ಕೂಡ ಅದರದ ವರ್ತಮಾನದ ಯೋಗ್ಯತೆ ಅಥವಾ ವರ್ತಮಾನದೊಳಗೆ ನನಗೆ ಅಶುದ್ಧ ಆದದ್ದು ತಿಳಿದು ಬಂತು ಅಂತಂದ್ರೆ ಭವಿಷ್ಯದ ಯೋಗ್ಯತೆ ಶುದ್ಧನ ಇದೆ. ಇಷ್ಟು ತಿಳಿಯುವುದಿದೆ. ಅದಕ್ಕೆ ಶುದ್ಧ ಅಂದ್ರೆ ಅದಕ್ಕೆ ಯಾವುದಕ್ಕ? ದ್ರವ್ಯದ ಸ್ವರೂಪದ ಯಾವುದು ಪ್ರಕಟ ಇದೆಯಲ್ಲ ಚೈತನ್ಯ, ಅದು ಅಶುದ್ಧ ಇಲ್ಲ, ಶುದ್ಧನೇ ಇದೆ. ಶುದ್ಧ ಯಾರಿಗಿದೆ? ಯಾರ ಆ ಚೈತನ್ಯದ ಮೂಲಕ ತ್ರಿಕಾಲಿ ಸ್ವಭಾವದ ನಿರ್ಣಯ ಮಾಡಿದ್ರೋ ಅವರಿಗೆ ಶುದ್ಧ. ಒಂದು. ಇನ್ನ ಯಾರಿಗೆ ತನ್ನ ತ್ರಿಕಾಲಿ ಶುದ್ಧ ಸ್ವಭಾವದ ನಿರ್ಣಯ ಮಾಡೋದಿದೆಯೋ ಅವರು ಅದರ ಮೂಲಕನ ಮಾಡಬಹುದಾಗಿದೆ. ಇನ್ಯಾವುದರ ಮೂಲಕ ಸಾಧ್ಯ ಇಲ್ಲ. ಇವತ್ತೊಂದು ಸಂಕಾಲ ನಿವಾರಣೆ ಅಂತಿದೆ, ಸ್ವರೂಪದಿಂದ ಹೇಳಲ್ಲ. ಈ 48 ಕರ್ಮದ ಪ್ರಕೃತಿಗಳು ವರ್ಣ ಪ್ರತ್ಯೇಕ ಒಂದೊಂದು ಮಾಡಿದ್ದಾರೆ. ಆ ಕರ್ಮ ಈ ಅಚೇತನ ಮೈ ಇಸ್ಕೋ ಭುಕ್ತಾನೆ. ಮತ್ತು ಮುಂದೆ ಹೇಳಿದ್ದಾರೆ ಮೈ ಇಸ್ ಚೈತನ್ಯ ಶುದ್ಧ ಚೈತನ್ಯ ಸ್ವರೂಪಕ್ಕಾಗಿ ಸಂಚೇತನ ಕರ್ತ ಪ್ರತ್ಯೇಕ ಇದಕ್ಕೆ ಹೇಳಿದ್ದಾರೆ. ನೋಡ್ರಿ, ಯಾವ ಕರ್ಮದ ನಿಮಿತ್ತದಿಂದ ಆಗಿರುವಂಥ ಭಾವಗಳಿದ್ದಾವೆ ತನ್ನವೇ, ಆ ಭಾವಗಳ ಜೊತೆಗೆ ಏಕರೂಪದಿಂದ ಇವು ಅನಾದಿ ಕಾಲದಿಂದ ತನ್ಮಯ 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 ಆಗ್ತಾ ಇದ್ದಾನೆ. ಆದರೆ ಆ ಭಾವದ ಕಾರಣದಿಂದ ಅಲ್ಲ, ಕರ್ಮದ ಕಾರಣದಿಂದ ಅದು ಆಗಿದೆ ಭಾವ. ಆ ಭಾವದ ಕಾರಣದಿಂದ ಇವನಿಗೆ ಸಂಚೇತನ ಆಗ್ತಾ ಇಲ್ಲ, ಆ ಚೈತನ್ಯದ ಕಾರಣದಿಂದ ಆಗ್ತಾ ಇದೆ. ಇಲ್ಲಿ ಚೈತನ್ಯದ ಕಾರಣದಿಂದ ಆಗ್ತಾ ಇದೆ, ಮತ್ತು ಅದೇ ಚೈತನ್ಯದ ಕಾರಣದಿಂದ ಆ ಕರ್ಮಜನಿತ ಭಾವವನ್ನು ಬಿಟ್ಟುಕೊಟ್ಟ ತ್ರಿಕಾಲಿ ನಿಜ ಸ್ವಭಾವದ್ದು ಕೂಡ ಅನುಭವ ಅದರಿಂದ ಆಗಬಹುದಾಗಿದೆ, ಅದರಿಂದನ ಆಗ್ತಿದೆ. ಯಾರಿಗೆ ಯಾವಾಗ ಆಗಿದೆಯೋ ಅಥವಾ ಆಗುವುದಿದೆಯೋ ಅದರಿಂದನ ಆಗಿದೆ ಮತ್ತು ಅದರಿಂದನ ಆಗುವುದಿದೆ. ಇಲ್ಲಿ ದೇವಶಾಸ್ತ್ರ ಗುರು ಶುಭ ಭಾವ ಕರ್ಮದ ಉಪಶಮ ಮೊದಲಾದವು ಎಲ್ಲವೂ ಕಾರ್ಯ ಮಾಡುವುದಿಲ್ಲ. ಕಾರ್ಯ ನಿಜವಾಗಿ ಯಾವುದೇ ಶುದ್ಧ ಚೈತನ್ಯ ಇದೆಯೋ, ಇಲ್ಲಿ ಶುದ್ಧ ಚೈತನ್ಯದ ಅರ್ಥ ಅವನಿಗೆ ಶುದ್ಧ ಸ್ವಭಾವವನ್ನು ಅದು ಗ್ರಹಣ ಮಾಡಿದೆ, ಪ್ರಾಪ್ತ ಮಾಡಿಕೊಂಡಿದೆ ಅಂಥೇಳಿ ಅವನಿಗೆ ಅದು ಶುದ್ಧ ಚೈತನ್ಯ ಇದೆ. ಯಾರಿಗೆ ಸುಖದ ಮೋಕ್ಷ ಮಾರ್ಗದ ಧರ್ಮದ ಒಂದೇ ಒಂದು ಅಭಿಲಾಷೆ ಇದೆಯೋ ಅವರಿಗೆ ಆ ಚೈತನ್ಯದ ಮೂಲಕನ ತ್ರಿಕಾಲಿ ಶುದ್ಧ ಸ್ವಭಾವದ ಗ್ರಹಣ ಆಗುವ ಸಾಧ್ಯತೆ ಇದೆ, ಆಗಬಹುದಾಗಿದೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದರಿಂದನೂ ಆಗುವುದಿಲ್ಲ ಅಂಥೇಳಿ ತನ್ನ ಶುದ್ಧ ಚೈತನ್ಯ ಅಂಥೇಳಿ ಹೇಳ್ತಾರೆ. ತನ್ನದು ಅದು ತಂದ ಇದೆ ರೀ. ನೋಡ್ರಿ, ದೇವ ಶಾಸ್ತ್ರ ಗುರು ಕ್ಷಯೋಕ್ಷಮ ಜ್ಞಾನ ಇವೆಲ್ಲ ಪರ ಇದ್ದ ಕಾರಣ ಅವುಗಳಿಂದ ಕಾರ್ಯ ಆಗೋದ ಸಾಧ್ಯ ಇಲ್ಲ. ಕಾರ್ಯ ಯಾವುದರಿಂದ ಆಗೋದ? ಪ್ರತಿ ಸಮಯಕ್ಕೆ ಯಾವುದು ತನ್ನ ಚೈತನ್ಯ ದ್ರವ್ಯದ ಸ್ವರೂಪ ಯಾವುದು ಪ್ರಗಟ ಇದೆಯಲ್ಲ ಅದರಿಂದನ ಆಗೋದು. ಬಹಳ ವಿಶೇಷ ಮಾತು ಇದೆ, ಪ್ರಯೋಗಾತ್ಮಕ ಮಾತು ಇದೆ, ಉಪಯೋಗದ ಸೂಕ್ಷ್ಮತೆಯಿಂದ ತಿಳಿದು ಬರಬಹುದಾದಂಥ ಮಾತಿದೆ. ತಿಳಿದು ಬಂದೇ ಬರ್ತಿದೆ, ತಿಳಿದು ಬಾರದ ವಿನಃ ಅದರ ವಿಶ್ವಾಸ, ಅದರ ಸನ್ಮುಖ ಪ್ರವೃತ್ತಿ, ಅದರ ಮೂಲಕ ಕಾರ್ಯ ಆಗೋದ ಸಾಧ್ಯನೇ ಇಲ್ಲ. ಏನು ಹೇಳಿದ್ರೆ ಬಹಳ ಅದ್ಭುತ. ಸಮ್ಯಕ್ ದೃಷ್ಟಿ ಜೀವನು
ಪೂರ್ವೋಕ್ತ ಪ್ರಕಾರದಿಂದ ದ್ರವ್ಯ ಸ್ವರೂಪವಾಗಿರುವ ಯಾವ ತನ್ನ ಶುದ್ಧ ಚೈತನ್ಯವಿದೆ ಅದನ್ನು ಆಸ್ವಾದ ರೂಪವಾಗಿ ಅನುಭವಿಸುತ್ತಾನೆ. ಅದನ್ನು ಆಸ್ವಾದ ರೂಪವಾಗಿ ಅನುಭವಿಸುತ್ತಾನೆ. ಅದನ್ನು ಅನುಭವ ಮಾಡ್ತಾನೆ. ಆಗ ಸ್ವಾದ ತಕ್ಕೊಳ್ತಾ ಇಲ್ಲಿ ಆಸ್ವಾದ ಶಬ್ದ ಅವನಿಗೆ ರಸ ಬರ್ತಾ ಇದೆ, ರುಚಿ ಇದೆ, ಅದರೊಳಗೆ ಇದೆಲ್ಲ ಆಯಿತು. ಆದರೆ ಇಲ್ಲಿ ಆಸ್ವಾದ ರೂಪದಿಂದ ಅನುಭವಿಸುತ್ತಾನೆ ಅಂಥೇಳಿ ಹೇಳುವುದರ ಮೂಲ ತಾತ್ಪರ್ಯ ಇಷ್ಟ ಇದೆ. ಆ ಶುದ್ಧ ಚೈತನ್ಯನ ತನ್ನದ ದ್ರವ್ಯದ ಸ್ವರೂಪ ಇದೆಯೋ ಆ ತನ್ನ ಶುದ್ಧ ಚೈತನ್ಯವನ್ನು ಆಸ್ವಾದ ರೂಪದಿಂದ ಅನುಭವಿಸ್ತಾನೆ. ಯಾವಾಗ ರಾಗರೂಪವಾಗಿ ಪರಿಣಮಿಸ್ತಾ ಇದ್ದಾನೆ, ದ್ವೇಷರೂಪವಾಗಿ ಪರಿಣಮಿಸ್ತಾ ಇದ್ದಾನೆ, ಭೋಗದ ಭಾವರೂಪವಾಗಿ ಪರಿಣಮಿಸ್ತಾ ಇದ್ದಾನೆ, ಒಂದಲ್ಲ ಒಂದು ಇಂದ್ರಿಯ ವಿಷಯದೊಳಗೆ ರಸ ಬರ್ತಾ ಇದೆ ಅನ್ನುವ ರೂಪದಿಂದ ಅದರಲ್ಲಿ ಲೀನತೆ ಕಂಡು ಬರ್ತಾ ಇದೆ. ಆ ವೇಳೆದೊಳಗೂ ಕೂಡ ಅವನಿಗೆ ಆಸ್ವಾದ ರೂಪದಿಂದ ಅದರ ಅನುಭವ ಆಗ್ತಾ ಇದೆ. ಈ ವಿಷಯ ವಸ್ತುವಿನ ಕುರಿತಾಗಿ ಯಾವ ರಾಗ ಇದೆಯಲ್ಲ ಅದರ ಅನುಭವ ಆಸ್ವಾದ ರೂಪದಿಂದ ಆಗ್ತದೆ. ತಿಳಿತಂದ್ರೆ ಇನ್ನು ಬೇರೆ ಹೇಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ದೃಗಧಾರಿ 2 ಪ್ರಕಾರದ ಧಾರ ಅದಾವಲ್ಲ. ಸಮ್ಯಕ್ ದೃಷ್ಟಿ ಸಾಧಕನಲ್ಲಿ ಒಂದು ಕರ್ಮಧಾರೆ, ಒಂದು ಜ್ಞಾನಧಾರೆ. ಹಾಗಾದ್ರೆ ಕರ್ಮಧಾರೆಯೊಳಗ ಇಂದ್ರಿಯ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ರಾಗರೂಪದ ಕರ್ಮ ಇದೆ ರೀ. ರಾಗ ಇದೆ, ರಾಗರೂಪದಿಂದ ಸ್ವಯಂ ವರ್ತಿಸ್ತಾ ಇದ್ದಾನೆ. ಇಂದ್ರಿಯ ವಿಷಯ ಅವನು ಪಂಚೇಂದ್ರಿಯ ವಿಷಯಗಳನ್ನು ಭೋಗಿಸ್ತಾನೆ. ಹಾಗಾದರೆ ಯಾವ ಇಂದ್ರಿಯದ ವಿಷಯದ ಕುರಿತಾಗಿ ಅವನಲ್ಲೇ ರಾಗ ವರ್ತಿಸ್ತಾ ಇದೆಯಲ್ಲ ಆ ರಾಗದ ಆಸ್ವಾದ ರೂಪದ ಅನುಭವ ಅವನಿಗೆ ಆಗ್ತಾ ಇಲ್ಲ. ಚೈತನ್ಯದ ಆಸ್ವಾದ ರೂಪದ ಅನುಭವ ಆಗ್ತಾ ಇದೆ. ಹಾಗಾದರೆ ರಾಗದ್ದೇನಾಗ್ತಾ ಇದೆ? ರಾಗದ್ದು ತಕ್ಕ ಮಟ್ಟಿಗೆ ಅನುಭವ ಆಗ್ತಾ ಇದೆ. ಯಾವ ಪ್ರಕಾರ? ಕಹಿ ಔಷಧದ ಪ್ರಕಾರ. ರಾಗದ ಭೋಗದ ರಾಗ ಇಲ್ದಿದ್ರೆ ಭೋಗದೊಳಗೆ ಪ್ರವೃತ್ತಿ ಆಗುವುದಿಲ್ರಿ. ತಿಳಿತೇನ್ರಿ? ಭೋಗದ ರಾಗ ಇಲ್ಲದೆ ಹೋದ್ರೆ ಭೋಗದೊಳಗೆ ಪ್ರವೃತ್ತಿ ಆಗುವುದಿಲ್ಲ. ಆದ್ರೆ ಆ ರಾಗ ಇರುವೆಳದೊಳಗೂ ಕೂಡ ಈ ಚೈತನ್ಯವನ್ನ ಆಸ್ವಾದ ರೂಪದಿಂದ ಅನುಭವಿಸ್ತಾ ಇದ್ದಾನೆ. ಆ ರಾಗವನ್ನ ಕಹಿ ಔಷಧದ ರೂಪದಿಂದ ಅಷ್ಟು ಅದ್ಭುತವಿದೆ ರೀ. ಅದನ್ನೇ ಇಲ್ಲಿ ಹೇಳ್ರಿ ಸೋಪರ ಪ್ರಕಾಶಕ. ಪರದೊಳಗೆ ತನ್ಮಯ ಇಲ್ಲ ಅಂತ ಹೇಳಿದಾರಲ್ಲ. ಅಂದ್ರೆ ಏನ? ರಾಗಂತೂ ಆಗಿದೆ, ರಾಗದ ಅನುಭವಂತೂ ಅನಿವಾರ್ಯ ಇದೆ. ಆದ್ರ ರುಚಿ ಆಸ್ವಾದ ತನ್ನತನ ಎಲ್ಲ ಚೈತನ್ಯರದೊಳಗಿದೆ. ಆ ರಾಗದೊಳಗ ರುಚಿ ಇಲ್ಲ, ರುಚಿ ಇಲ್ಲ. ಅದರದ ಅನುಭವ ಹೇಗಿದೆ? ಆಸ್ವಾದ ರೂಪದಿಂದ ಇಲ್ಲ, ಔಷಧದ ರೂಪದಿಂದ. ಕಹಿ ಔಷಧವನ್ನ ರೋಗಿ ಕಹಿ ಔಷಧವನ್ನ ರುಚಿಪೂರ್ವಕ ಕುಡಿತಾನೇನ್ರಿ, ತಿಂತಾನೇನ್ರಿ? ನುಂಗಿ ಬಿಡುವ ಮಾತಿಲ್ರಿ. ಈಗ ಯಾವ ಪ್ರಕಾರ ಮಾತ್ರ ಇದಾವ ಹಾಗೆ. ನಮ್ಮ ಆಚಾರ್ಯ ಭಗವಂತರೆಲ್ಲ ಯಾವಾಗ ಗ್ರಂಥ ರಚನೆ ಮಾಡಿದ್ರು ಆ ವೇಳೆದೊಳಗೆಲ್ಲ ಕಹಿ ಔಷಧಿ ಇತ್ರಿ. ಪೌಡರ್ ಪುಡಿ ಕಹಿ ಇರ್ತಿರ್ತದೆ, ಪುಡಿ ರುಚಿ ಇರ್ತಾನೆ ಇರಲಿಲ್ಲ. ಯಾರಿಗೆ ಹಿಡಿಸ್ತಿದ್ದೀರಿ? ಅತ್ಯಂತ ಕಹಿ, ಅತ್ಯಂತ ಒಗರ. ಬಾಯೆಲ್ಲ ಗಂಟೆಗಟ್ಟಲೆ ಆದ್ರೂ ಕೂಡ ಸುದ್ದಿಯೊಳಗೆ ಬರುವುದಿಲ್ಲ. ಅಷ್ಟು ತುರುಟು ಒಗರು. ಆ ಔಷಧವನ್ನು ರೋಗಿ ಯಾಕೆ ಸೇವನೆ ಮಾಡ್ತಾನೆ? ರುಚಿಪೂರ್ವಕ ಸೇವನೆ ಯಾಕೆ ಮಾಡ್ತಾನೆ? ರೋಗ ನಿವಾರಣೆ ಮಾಡೋದು. ಹಾಗೆ ಈ ಆತ್ಮನ ಅನುಭವ ಸಂಪನ್ನ ಜೀವ ಇದ್ದಕ್ಕಿದ್ದ ಹಾಗೆ ಆತ್ಮನಲ್ಲಿ ಸ್ಥಿರ ಆಗಿ ಬಿಡೋ ಸಾಧ್ಯ ಇಲ್ಲ.
ಆದ್ರೆ ಶ್ರದ್ಧಾ ಸಾಪೇಕ್ಷ ಅದೇ ರೀ. ಇದೇನು ಆಗಮದೊಳಗ ನಮ್ಮ ಶಾದ್ವಾದ ಕಥನ ಶೈಲಿಯೊಳಗ ಶಬ್ದ ಪ್ರಯೋಗ ಆದದ್ದಿದೆ. ಏನು? ಶ್ರದ್ಧಾ ಸಾಪೇಕ್ಷ. ಅವ ಆತ್ಮನಲ್ಲಿ ಸ್ಥಿರ ಇರ್ತಾನೆ. ದುರ್ಬಲತೆ ಅನಾದಿ ಅಭ್ಯಾಸದ ಕಾರಣದಿಂದ ಭೋಗಾದಿಗಳನ್ನು ಭೋಗಿಸ್ತಾ ಇರ್ತಾನೆ. ಬಿಡುವುದಿಲ್ರೇ. ಏನು ಬಿಡುವುದಿಲ್ಲ? ಇದ್ದಕ್ಕಿದ್ದ ಹಾಗೆ ಆತ್ಮನ ಅನುಭೂತಿ ಆದ ಕೂಡಲೇ ಸ್ವಭಾವದೊಳಗೆ ಸ್ಥಿರ ಇರುವಂಥ ಸಾಮರ್ಥ್ಯ ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ಅಂಥವು ಜೀವ ಅಪವಾದ ರೂಪದಿಂದ ನೋಡ್ರಿ. ಅದರ ಸಲುವಾಗಿ ಏನು ಹೇಳಿದ್ರು? ಶ್ರದ್ಧಾ ಸಾಪೇಕ್ಷ ಸ್ಥಿರ ಇದ್ದಾನೆ. ಎಲ್ಲಿ? ಸ್ವಭಾವದೊಳಗೆ. ದ್ರವ್ಯದ ಸ್ವರೂಪ ಏನಿದೆ ಈ ಚೈತನ್ಯ, ಅದರದೇ ಅವನು ಪ್ರತಿ ಸಮಯಕ್ಕೆ ಆಸ್ವಾದ ರೂಪದಿಂದ ಅನುಭವ ಮಾಡ್ತಾನೆ. ಉಳಿದ ಇವೇನೆಲ್ಲ ಬದಲಿ ಆಗ್ತವೆ, ರಾಗ ದ್ವೇಷ ವಿಷೇಚ್ಛೆ ಕಷಾಯದ ಭಾವ, ಇವುಗಳನ್ನೆಲ್ಲ ಔಷಧದ ಹಾಗೆ ಸೇವನೆ ಮಾಡಿ ಬಿಟ್ಬಿಡ್ತಾನೆ. ಅಂಥೇಳಿ ಅವನಿಗೆ ಅಲ್ಲಿ ಬಂಧ ಆಗುವುದಿಲ್ಲ. ಔಷಧದ ಹಾಗೆ ಅನ್ನುವುದಕ್ಕನ ನಮ್ಮ ಪುರುಷಾರ್ಥ ಸಿದ್ಧಿ ಉಪಾಯಕಾರರು ಏನು ಹೇಳಿದ್ರು? ಜಿಂಕೆ ಒಣ ಹುಲ್ಲನ್ನು ತಿಂತೀರಿ, ಆದ್ರೂ ಒಣ ಎದೆ ಸದ್ದಾಯಿತು ಅಂತಂದ್ರೆ ಅದನ್ನು ಬಿಟ್ಕೊಂಡು ಓಡಿ ಹೋಗ್ತೀವಿ. ಬಹಳ ಅದ್ಭುತ ಮಾತಿದೆ ರೀ. ಅದರ ನಿಜವಾಗಿನ ಬಹಳ ಪ್ರಭಾವ ಬೀರಿದೆ. ಅದೇ ಬೆಕ್ಕಿ ಇದೆ ಅಲ್ಲ, ಅದು ಇಲಿಯನ್ನು ಹಿಡ್ಕೊಂಡಿರ್ತಿದೆ, ಮೇಲೆ ದೊಣ್ಣೆ ಏಟು ಬಿದ್ದರೂ ಕೂಡ ಅದು ಬಿಡುತ್ತೆ. ಹಾಗೆ ಈ ಮಿಥ್ಯಾದೃಷ್ಟಿ ಜೀವ ತ್ಯಾಗ ಮಾಡಿದ ತಿಂತಾ ಇಲ್ಲ, ಆದ್ರೂ ಕೂಡ ಆ ತ್ಯಾಗದ ರಸ ಇದೆ ಅಲ್ಲ, ಅದು ಅವನು ಇಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದೆ. ಬೆಕ್ಕ ಯಾವ ಪ್ರಕಾರ ಇಲಿಯನ್ನು ಹಿಡ್ಕೊಂಡಿದೆ, ತ್ಯಾಗದ ರಸ ಬಂತ. ನನಗಿದು ಭೋಗಯೋಗ್ಯ ಇಲ್ಲ, ಭೋಗದ ಭಾವ ಉಳ್ಕೊಂಡಿದೆ ಮತ್ತು ಬಿಟ್ಟಿದ್ದಾನೆ. ಹೀಗೆ ಮಾತಲ್ಲ ವಿಜಯ್ ಕುಮಾರ್. ಭೋಗದ ಭಾವ ಉಳ್ಕೊಂಡಿದೆ, ರುಚಿ ಉಳ್ಕೊಂಡಿದೆ, ಮತ್ತು ಅದನ್ನು ತ್ಯಾಗ ಮಾಡಿದನು, ಹೀಗೆ ಮಾತಿಲ್ಲ. ಅದರ ತ್ಯಾಗದ ರಸ ಅಷ್ಟ ಅವನನ್ನು ಹಿಡ್ಕೊಂಡಿದೆ. ತ್ಯಾಗದ ರಸ, ಅದರ ಸಲುವಾಗಿ ತ್ಯಾಗ ತ್ಯಾಗವೆಂದೆಲ್ಲ ಹೇಳುವರು. ಎಲ್ಲಿದೆ ಸತ್ಯ ತ್ಯಾಗ? ಎಲ್ಲಿದೆ ಸತ್ಯ ತ್ಯಾಗವಾದರು? ತ್ಯಾಗ ತ್ಯಾಗವೆಂದೆಲ್ಲ ಹೇಳುವರು. ಒಳಗೆ ಇಳಿಬೇಕ್ರೆ ನಾನು ಹೇಳ್ತಾ ಇದ್ದೇನೋ ಅಥವಾ ಇಲ್ಲ, ನನಗೆ ಅನ್ನಿಸ್ತಾ ಇದೆಯೋ ಅಥವಾ ಇಲ್ಲ, ತ್ಯಾಗ ಮಾಡಿದ್ದೇನೆ, ಬಿಟ್ಟಿದ್ದೇನೆ ಒಳಗೆ ಅಭಿಪ್ರಾಯದೊಳಗೆ ಇದೇನಿಲ್ಲ, ಬಿಟ್ಟು ತ್ಯಾಗದ ರಸ ಅಂತ ಅವನು ಹೇಳಿದಿಲ್ಲ. ಯಾವ್ದು ವಸ್ತು ಅಥವಾ ಏನು ತ್ಯಾಗ ಇದೆಯಾ ಅಲ್ಲೇ ಅದ. ನೀವು ಹಿಂಗ ನೋಡ್ರಿ, ಅಲ್ಲೇ ಅದಂದ್ರೆ ಅನೇಕ ಬಾರಿ ಹಿಂದೆ ಉದಾಹರಣೆ ಕೊಟ್ಟಿತ್ತಲ್ಲ. ರವಿವಾರ ದಿವಸ ಕ್ಷಾರ ರಸ, ಉಪ್ಪದ ತ್ಯಾಗ. ಅವನು ಬುದ್ಧಿಯೊಳಗಿನ ಉಪ್ಪು ಯಾವಾಗೂ ಹೋಗೋದಿಲ್ಲ, ಹೋಗ್ತಿದೆ ಅನ್ನೋ ವಿಚಾರ ಮಾಡಿ ನೋಡೋದ್ರೆ, ಅರೆ ಬುದ್ಧಿಯೊಳಗೆ ಉಪ್ಪು ಬರಲೇ ಇಲ್ಲ ಅಂತಂದ್ರೆ ಉಪ್ಪದ ತ್ಯಾಗ ಇದೆ. ಇಲ್ದಿದ್ರೆ ಸತತ ಸಾವಧಾನದ ಅದ್ರಾಗ ಉಪ್ಪಿಲ್ಲದ ನೋಡು ಮತ್ತು ಮರ್ತಿಯನ್ನ ನಾಯಿ ಹೌದು. ಆಗುವುದಿಲ್ಲ ತಾಯಿ. ಬಿಡೋದ್ರ ಮೂಲಕನ ಬಿಟ್ಟು ಹೋಗ್ತಿದೆ, ಈ ಮಾತು ಸತ್ಯ. ಆದ್ರೆ ಬಿಟ್ಟಿದೇನು ಅನ್ನುವ ಅಭಿಪ್ರಾಯದ ಮೂಲಕ ಬಿಟ್ಟು ಹೋಗೋದಿಲ್ಲ. ತಿಳಿತೇನ್ರಿ? ಬಿಡೋದು ಬಿಡ್ರಿ. ನೀವು ಎಲ್ಲಾ ಬಿಡ್ರಿ, ಎಷ್ಟು ಸಾಧ್ಯ ಇದೆ ಎಲ್ಲ ಬಿಡ್ರಿ. ಒಂದೇ ತಿನ್ರಿ, ಒಂದೇ ಆಹಾರ ತಿನ್ರಿ, ಬರೇ ಹಾಲು ಕುಡ್ದಿರ್ರಿ, ಬರೇ ಅನ್ನ ಉಂಡ ಇರ್ರಿ. ಆದ್ರೆ ಬಿಟ್ಟಿದ್ದೇನೆ, ಅದು ಬಿಟ್ಟು ಉಳಿದೆಲ್ಲ ಬಿಟ್ಟಿದ್ದೇನೆ, ಅದಷ್ಟ ತಗೊಂತೇನೆ, ಅದು ಬುದ್ಧಿಯೊಳಗಿಂದ ಬಿಟ್ರಿ. ಮೂಲಗಾಮಿ ಕಾರಣ ಏನೈತಿ? ಅದು ನಿಜವಾಗಿರೇ ಮೂಲ ಏನೈತಿ? ಯಾವುದರ ಸಲುವಾಗಿ ತ್ಯಾಗ ಮಾಡೋದಿದೆ? ಅರೆ ಅದರ ಅವಶ್ಯಕತೆನೇ ಇಲ್ಲದೆ ಇರುವಂತಹ ಆನಂದ, ಅತೀಂದ್ರಿಯ ಆನಂದದ ಸಾಗರನ ಮಹಿಮೆ ಬಂದು ಅದು ಮರ್ತು ಹೋಗಲ್ರಿ. ಅದು ಮರ್ತು ಹೋಗಲಿ ಪ್ರಭು. ತನ್ನಲ್ಲೇ ಬೇಕ್ರಿ ತ್ಯಾಗೋಪಾದಾನ ಶೂನ್ಯತ್ವ ಶಕ್ತಿ. ನಾನು ಗ್ರಹಣನೂ ಮಾಡುವುದಿಲ್ಲ, ನಾನು ತ್ಯಾಗನೂ ಮಾಡುವುದಿಲ್ಲ ಅಂಥೇಳಿ ಸಂಸಾರಿ ಜೀವ ಭೋಗದ ಭಾವದೊಳಗ
ಅರೆ ಸಂಸಾರಿ ಜೀವ, ಮೂಢ ಜೀವ, ತತ್ವಜ್ಞಾನದಿಂದ ಶೂನ್ಯ ಜೀವ ಭೋಗದ ಭಾವದೊಳಗ ಸಂಸಾರದ ವೃದ್ಧಿ ಮಾಡ್ತಾ ಇದ್ರ ತತ್ವಜ್ಞಾನಿ ಜೀವ ಆತ್ಮನ ಅನುಭೂತಿ ಇಲ್ಲದೆ ಇರುವೆಳದೊಳಗ ತ್ಯಾಗದ ಭಾವದೊಳಗ ಸಂಸಾರದ ವೃದ್ಧಿ ಮಾಡ್ತಾ ಇದ್ದ. ಏನಿಲ್ಲ, ವ್ಯತ್ಯಾಸ ಏನೂ ಇಲ್ರಿ ಅಂಥೇಳನ. ಕಷ್ಟಪಡ್ತಿದ್ರ ಪಡ್ಲಿ ಅಂಥೇಳಿ ಹೇಳಿದ್ರ ಅಮೃತಚಂದ್ರಾಚಾರ್ಯ. ಖೇದ ಖಿನ್ನ ಆಗ್ತಿದ್ರ ಆಗ್ಲಿ, ಅದರಿಂದ ಅವನಿಗೆ ಲಾಭ ಮಾತ್ರ ಆಗುವುದಿಲ್ಲ. ಈ ಬಂಧಾಧಿಕಾರದೊಳಗನ್ನ ಹೇಳಿದ್ರಲ್ಲ, ಏನ ವೈದ್ಯನು ವಿಷವ ಸೇವಿಸುವಂತೆ ವಿಷದ ಸೇವನೆ ಮಾಡ್ತಾನೆ, ಆದ್ರೆ ನಾವು ಸಾಯುವುದಿಲ್ಲ. ಯಾಕೆ? ಅರತಿ ಭಾವದಿಂದ ಅವನಿಗೆ ಜ್ಞಾನ ಇದೆ ರೇ. ಅದೇ ಪ್ರಕಾರ ಇವು ಸಮ್ಯಕ್ ದೃಷ್ಟಿ ಜೀವ ಏನು ಮಾಡ್ತಾನೆ? ದ್ರವ್ಯದ ಸ್ವರೂಪವಾಗಿರುವಂಥ ತನ್ನ ಶುದ್ಧ ಚೈತನ್ಯವನ್ನು ಆಸ್ವಾದ ರೂಪದಿಂದ ಅನುಭವಿಸ್ತಾನೆ. ಅದರದ ಆಸ್ವಾದ ಬರುವುದಿಲ್ಲ ಇವನಿಗೆ. ಯಾವುದರದ? ರಾಗದ ಸ್ವಾದ ಬರುವುದಿಲ್ಲ. ನೋಡ್ರಿ, ನೀವು ಇದ ಸಪ್ಪೆ ಊಟ ಮಾಡಬೇಕಾಗೋದು ಅಂಥೇಳಿ ವೈದ್ಯರ ಆಜ್ಞೆಯ ಪ್ರಕಾರ ಮನೆಯಲ್ಲಿ ಸೊಸೆ ಹೇಳಿದಳು ಅಂತ ಮಾಡ್ತಾಳ್ರಿ. ಅತ್ತೆ ಅಥವಾ ಮಾವ ಯಾರಿದ್ದಾರ, ಗಂಡ ಯಾರಿದ್ದಾರ, ಮಗು. ಅದರ ಹಿಂದೆ ಏನಿದೆ? ಆ ಸಪ್ಪೆ ಊಟ ಮಾಡುವುದ್ರೊಳಗೆ ರುಚಿ ಇಲ್ಲ. ಆ ಸಪ್ಪೆ ಊಟ ಏನಿದೆ ಅದು ಕ್ಷಣಿಕಿದೆ ಅನ್ನೋದು ಅವನಿಗೆ ಪರಿಚಿತ ಇದೆ. ಈಗ 5 ದಿವಸ ಔಷಧ ಆಗೋ ತನಕ ಇದೇ ಸಪ್ಪೆ ಆಹಾರ ತಿನ್ಬೇಕಾಗೋದು ಅಂಥೇಳಿ ಹೇಳಿದ ನಂತರ ಅದರೊಳಗೆ ರುಚಿಪೂರ್ವಕ ಅವನು ವರ್ತಿಸ್ತಾನೆ ಅಂದ್ರೆ ಇಲ್ಲ. 5 ದಿವಸ ತಾನೇ, ಈಗ ನೋಡ್ತಾ ಮುಗಿದು ಹೋಗ್ತಿದೆ ಅಂಥೇಳಿ ಅವನು ತಿಂತಾನೆ. ಅದೇ ಪ್ರಕಾರ ಈ ಅಲ್ಪ ಸಂಸಾರ ಏನಿದೆ ಅಲ್ಲ, ಇದನ್ನು ನೋಡ್ತಾ ಮುಗಿದು ಹೋಗ್ತಿದೆ ಅಂಥೇಳಿ ಶಾಶ್ವತವಾಗಿ ನಾನು ಶುದ್ಧ ಸ್ವರೂಪದ ಅನುಭವದೊಳಗನ ಅತೀಂದ್ರಿಯ ಆನಂದದೊಳಗನ ಸಾಧಿ ಅನಂತ ಕಾಲದವರೆಗೆ ಇರುವುದಿದೆ. ಇದೊಂದು ಭವ ಅಲ್ಲೇನ, ಇವು 2 ಭವ ಅಲ್ಲೇನ, ಹೋಗಲಿ ಭೋಕ್ಷ ಬಿಡೋಣ ಅಂಥೇಳಿ. ಸಂಸಾರಿಗಿರುವಷ್ಟು, ಮೂರ್ಖನಿಗಿರುವಷ್ಟು, ರಸಲೋಲುಪಿಗಿರುವಷ್ಟು ಕೂಡ ಜ್ಞಾನ ಇರುವುದಿಲ್ಲನ್ರಿ ಅವನಿಗೆ, ಬಹಳ ಇರ್ತಿದೆ ಅಂಥೇಳಿ ಅದನ್ನು ನಾವು ಭೋಗಿಸಿದನು ಆಸ್ವಾದ ಪೂರ್ವಕ ಭೋಗಿಸುವುದಿಲ್ಲ. ಯಾವುದನ್ನ? ರಾಗಭಾವವನ್ನ. ಯಾವ ರಾಗ? ವಿಷಯೇಚ್ಛೆಯ ರಾಗ, ವಿಷಯದ ರಾಗ. ಆಸ್ವಾದ ರೂಪದಿಂದ ಯಾವುದನ್ನ ಭೋಗಿಸ್ತಾ, ಯಾವುದರ ಅನುಭವ ಮಾಡ್ತಾನೆ? ತನ್ನ ಶುದ್ಧ ಚೈತನ್ಯ. ಅದೇನಿದೆ? ದ್ರವ್ಯದ ಸ್ವರೂಪ ಇದೆ ರೀ. ಜೀವ ದ್ರವ್ಯದ ಸ್ವರೂಪ ಇದೆ, ನನ್ನ ಸ್ವರೂಪ ಇದೆ, ಅದೇ ಸ್ವರೂಪ ಇದೆ. ಏನ? ಚೈತನ್ಯ. ಎಂಥ ಚೈತನ್ಯ? ಶುದ್ಧ ಚೈತನ್ಯ. ಅದನ್ನು ಹೇಗೆ ಅನುಭವ ಮಾಡ್ತಾನೆ? ಆಸ್ವಾದ ರೂಪದಿಂದ ಅನುಭವ ಮಾಡ್ತಾನೆ, ಅನುಭವಿಸುತ್ತಾನೆ. ಈಗ 2ನೇ ಪದ ಏನ? ತೇನ ಸ ರಾಗಾದೀನ್ ಆತ್ಮನಃ ನ ಕುರ್ಯಾತ್. ಏನು ಶಬ್ದರೇ ಅಮೃತ ಚಂದ್ರಾಚಾರ್ಯರು. ಆ ಕಾರಣದಿಂದ ಸಮ್ಯಕ್ ದೃಷ್ಟಿ ಜೀವನು ರಾಗದ್ವೇಷ ಮೋಹರೂಪ ಅಶುದ್ಧ ಪರಿಣಾಮಗಳನ್ನು ಜೀವದ್ರವ್ಯದ ಸ್ವರೂಪದ ಹಾಗೆಯೇ ಅನುಭವಿಸುವುದಿಲ್ಲ. ಜೀವದ್ರವ್ಯದ ಸ್ವರೂಪದ ಹಾಗೆಯೇ ಅನುಭವಿಸು. ಯಾರ? ಸಮ್ಯಕ್ ದೃಷ್ಟಿ. ಏನನ್ನ? ರಾಗದ್ವೇಷ ಮೋಹಗಳನ್ನು ಜೀವದ್ರವ್ಯದ ಸ್ವರೂಪದ ಹಾಗೆ ಅನುಭವ ಮಾಡುವುದಿಲ್ಲ. ಅಂದ್ರೆ ಜೀವದ್ರವ್ಯದ ಸ್ವರೂಪದ ಅನುಭವ ಅವನಿಗೆ ಬಂದದ್ದೇ ಇದೆ, ಒಂದು ಮಾತು. 2ನೇದ್ದೇನ? ಇದು ಕ್ಷಣಿಕ ಇದೆ, ಅದು ಶಾಶ್ವತ ಇದೆ. ಜೀವದ್ರವ್ಯ ಶಾಶ್ವತ ಇದೆ ಅಲ್ಲ, ಹೌದು ಅಥವಾ ಇಲ್ಲ? ಜೀವದ್ರವ್ಯ ಶಾಶ್ವತ ಇದೆ. ಈ ಉತ್ಪಾದವೇದೊಳಗೆ ಯಾವ ಭಾವಗಳ ಆಗ್ತಾ ಇದ್ದಾವೆ, ಆ ಭಾವಗಳು ಅಷ್ಟೇ ಅದಾವ್ರಿ. ಎಷ್ಟ? ಒಂದು ಸಮಯದ್ದು ಇನ್ನೂ ಎಷ್ಟು ಕಾಲ ಅದಾವು ನೋಡುಲ್ರಿ ಅವ. ಇನ್ನೂ ಎಷ್ಟು ಭವ ಅದಾವ ನನಗೆ ನೋಡುವುದಿಲ್ಲ. ಯಾಕೆ ಅಂತಂದ್ರೆ ಅವುಗಳದ್ದ ಅನುಭವ ತನ್ನ ದುರ್ಬಲತೆಯಿಂದ ಎಷ್ಟು ಆಗ್ತಿದೆ ರೀ. ಆದ್ರೆ ಅವು ಅದಾವ ಎಷ್ಟ್ರಿ? ಒಂದು ಸಮಯದ್ದು ಅವುಗಳ ಅನುಭವ ಮಾಡುವುದಿಲ್ಲ. ಹೇಗೆ ಅನುಭವ ಮಾಡುವುದಿಲ್ಲ? ತನ್ನ ಸ್ವರೂಪದ ಹಾಗೆ ಮಾಡುವುದಿಲ್ಲ. ಹಾಗಾದರೆ ಇಲ್ಲಿ ಸಿದ್ಧ ಏನಾಯಿತು? ತನ್ನ ಸ್ವರೂಪದ ಅನುಭವ ಅವನಿಗೆ ಸತತ ಇದೆ. ರೀ ಅವನಿಗೆ ತನ್ನ ಸ್ವರೂಪದ ಅನುಭವ. ರೋಗಿ ಅಂಥೇಳಿ ಅನುಭವ, ಪೇಷಂಟ್ ಅಂಥೇಳಿ ಅನುಭವ ಮಾಡ್ತೇವೇನಿಲ್ರಿ ನಾವು? ಎಲ್ಲಿ? ಆಸ್ಪತ್ರೆಗೆ ಹೋದಾಗ್ರಿ
ಮಾಡ್ತೇವೇನಿಲ್ಲ, ಪೇಷಂಟ್ ಅಂಥೇಳಿ ಅನುಭವ ಮಾಡ್ತೇವೆ. ಆದ್ರೆ ಪೇಷಂಟ್ ಅಂಥೇಳಿ ಅನುಭವ ಮಾಡಿದ ನಂತರ ಕೂಡ ನಮ್ಗೆ ನಮ್ಮ ನಿಜ ಅನುಭವ, ನಿಜ ವ್ಯಕ್ತಿತ್ವ ಮರೆತು ಹೋಗ್ತಿದೆ ಅಂದ್ರೆ ಇಲ್ಲ. ಮತ್ತು ಆ ಪೇಷಂಟ್ ಅನ್ನಿಸಿಕೊಳ್ಳೋದು ಕೂಡ ಎಷ್ಟಿದೆ, ಕ್ಷಣಿಕ. ಅದೇ ಪ್ರಕಾರ ಇವನು ಭವರೋಗಿ, ಭವದೊಳಗೆ ಇರುವಂಥ ಸಂಸಾರಿ ಯಾವುದರಿಂದ? ರಾಗದ್ವೇಷದ ಕಾರಣದಿಂದಲೇ. ಸಮ್ಯಕ್ ದೃಷ್ಟಿ ಜೀವ ಕೂಡ ಸಂಸಾರದಲ್ಲಿ ಎಷ್ಟು ಕಾಲ ಉಳಿತಾನೆ? ಎಷ್ಟು ಕಾಲ ರೀ? ಎಷ್ಟು ಕಾಲ ರಾಗದ್ವೇಷಗಳು ಆಗ್ತಾ ಇರ್ತವೆ ಅಷ್ಟು ಕಾಲ. ಹೌದು ಅಥವಾ ಇಲ್ಲ? ರಾಗದ್ವೇಷಗಳ ಅಭಾವ ಆಯಿತು ಅಂತಂದ್ರೆ ಪರಮಾತ್ಮ ಆದರೆ ಅವ ಕೇವಲ ಆದ, ಪರಮಾತ್ಮ ಆದ. ಅರೆ ಕಾರ್ಯ ಇಷ್ಟ ಇದೆ. ರಾಗದ್ವೇಷದ ಸದ್ಭಾವದಿಂದ ಸಂಸಾರಿ ಇದ್ದಾನೆ. ಇನ್ನೊಂದು ಮಾತು, ರಾಗದ್ವೇಷದ ಅನುಭವದಿಂದ ಸಂಸಾರವನ್ನು ಬೆಳೆಸ್ತಾ ಇದ್ದಾನೆ. ರಾಗದ್ವೇಷದ ಅನುಭವವನ್ನು ಬಿಟ್ಟುಕೊಟ್ಟ ತನ್ನ ಶುದ್ಧ ಚೈತನ್ಯ ಸ್ವರೂಪದೊಳಗ ತನ್ನತನದ ಪರಿಸ್ಥಾಪನೆ ಮಾಡಿ ಆ ರಾಗದ್ವೇಷಗಳನ್ನು ತನ್ನಿಂದ ಭಿನ್ನ ಅಂಥೇಳಿ, ಕ್ಷಣಿಕ ಅಂಥೇಳಿ ಅನುಭವೇನು ಮಾಡ್ತಾನೆ. ಆ ಅನುಭವ ಮಾಡುವಂಥ, ಆ ತಿಳಿಯುವಂಥ ಕಾರ್ಯ ಏನಿದೆ ಅದು ಮೋಕ್ಷ ಮಾರ್ಗ ಇದೆ. ಅವುಗಳ ಅಭಾವ ಏನಿದೆ ಅದು ಪ್ರತ್ಯಕ್ಷ ಪರಮಾತ್ಮ ದಶೆ, ಅರ್ಥಾತ್ ಮೋಕ್ಷ ದಶೆ ಇದೆ. ಬಹಳ ಅದ್ಭುತ. ಆ ಕಾರಣದಿಂದ ಏನ ಆ ಕಾರಣದಿಂದ ಸಮ್ಯಕ್ ದೃಷ್ಟಿ ಜೀವನು ಯಾವ ಕಾರಣದಿಂದ ಆ ಕಾರಣದಿಂದ ಸಮ್ಯಕ್ ದೃಷ್ಟಿ ಜೀವನು ಸ ರಾಗಾದೀನ್ ಅಂತ ಹೇಳಿ ತೇನ ಸ ರಾಗಾದೀನ್. ಆ ಸ ಅಂದ್ರ ಆ ಕಾರಣದಿಂದ. ಯಾವ ಕಾರಣದಿಂದ? ದ್ರವ್ಯದ ಸ್ವರೂಪವಾಗಿರುವಂಥ, ಅರೆ ದ್ರವ್ಯ ಯಾವಾಗಲೂ ಇರುವಂಥದ್ದಿದೆ. ದ್ರವ್ಯದಲ್ಲಿ ಯಾವುದು ಅದರದೇ ಆದಂಥ ತನ್ನದೇ ಆದಂಥ ರೂಪ ಇದೆಯೋ ಆ ರೂಪವನ್ನು ಆಸ್ವಾದ ರೂಪದಿಂದ ಅನುಭವ ಮಾಡುವ ಕಾರಣದಿಂದ ಅವನಲ್ಲಿ ಯಾವ ರಾಗದ್ವೇಷ ಮೋಹಾದಿಗಳಾಗ್ತವೆಯೋ ಅವನ್ನ ತನ್ನ ರೂಪದಿಂದ ಅಥವಾ ದ್ರವ್ಯದ ರೂಪದಿಂದ ಅನುಭವ ಮಾಡ. ಇಷ್ಟು ಸರಳ ಇದೆ ರೀ. ನೋಡ್ರಿ ನಮಗೆ ಆ ಕಾರಣದಿಂದ, ಯಾವ ಕಾರಣದಿಂದ? ಯಾವ ದ್ರವ್ಯದ ಸ್ವರೂಪ ತನ್ನ ಶುದ್ಧ ಚೈತನ್ಯ ಇದೆಯೋ ಅದನ್ನು ಆಸ್ವಾದ ರೂಪವಾಗಿ ಅನುಭವಿಸುವ ಕಾರಣದಿಂದ ಏನಾಯ್ತು? ಸಮ್ಯಕ್ ದೃಷ್ಟಿ ಜೀವನು. ಮತ್ತು ಸಮ್ಯಕ್ ದೃಷ್ಟಿ ಜೀವನು ಅಂಥೇಳಿ ಹೇಳಿದ್ರು. ಮತ್ತೆ ಯಾಕೆ ಹೇಳಿದ್ರು? ಜೀವದಿಂದ ವಾಕ್ಯ ಸ್ವಲ್ಪ ಬೇರೆ ಇದೆ ಅಂದ್ರೆ जीव द्रव्य के स्वरूप है ऐसा नहीं अनुभव. यावद कर्म के उदय के टाइम अवें जर्मन अन्ना हिंदी पुराना होता है. इस कारण से सम्यक दृष्टि जीव राग द्वेष मोह रूप अशुद्ध परिणाम जीव द्रव्य के स्वरूप है ऐसा नहीं अनुभव. मतಷ್ಟೇ ಇದಲ್ಲ, ಜೀವದ್ರವ್ಯದ ಸ್ವರೂಪದ ಹಾಗೆ ಯಾರು ಐಸಾನೇ ಅನುಭವತಾ है. ರಾಗದ್ವೇಷ नहीं जीव स्वरूप ಅಲ್ಲ ಅನ್ನೋದು ಅನುಭವಿಸ್ತಾನೆ. ನಾ ಸೈನ್ ಮಾಡ್ಕೊಳ್ತೀನಿ ಮತ್ತೆ ಅಲ್ಲಿಗೆ ಬರುವುದು. ಜೀವದ್ರವ್ಯದ ಸ್ವರೂಪ ಅಲ್ಲ ಅಂತ ಹೇಳಿ ಅನುಭವ ಮಾಡೋಕೆ ನೋಡಿಲ್ಲ ತಾಯಿ. नहीं अनुभवता है. कर्म के उदय की उपाधि है ऐसा अनुभवता. ಹೌದ್ರಿ ಹೌದ್ರಿ, ಹಾಗೆ ಐತಲ್ಲ ನೋಡ್ರಿ. ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳನ್ನು ಜೀವದ್ರವ್ಯದ ಸ್ವರೂಪದ ಹಾಗೆ ಅನುಭವಿಸುವುದಿಲ್ಲ. ಜೀವದ್ರವ್ಯದ ಸ್ವರೂಪದ ಹಾಗೆ ಯಾಕೆ ಅಂತಂದ್ರೆ ಜೀವದ್ರವ್ಯದ ಸ್ವರೂಪ ಶುದ್ಧ ಚೈತನ್ಯ ಇದೆ ರೀ. ಅದನ್ನ ಅವ ಆಸ್ವಾದ ರೂಪದಿಂದ ಅನುಭವಿಸ್ತಾ ಇರುವ ವೇಳೆದೊಳಗ ಇದನ್ನ ಅದರ ಹಾಗೆ ಅನುಭವ ಮಾಡುವುದಿಲ್ಲ. ಅದರ ಹಾಗೆ ಅರ್ಥಾತ್ ದ್ರವ್ಯದ ಸ್ವರೂಪ ನನ್ನ ಸ್ವರೂಪ ಅಂತೇಳಿ ಅನುಭವ ಮಾಡುವುದಿಲ್ಲ. ಅದು ಕರ್ಮದ ಉದಯದಿಂದ ಆಗಿರುವಂಥದ್ದು ಇದೆ ಅಂಥೇಳಿ ಅವುಗಳನ್ನ ಅನುಭವ. ನೀವು ಹೇಳ್ದಂಗೆ ಕಹಿಗದ್ಲೆ ಅನುಭವ ಮಾಡ್ತಾನೆ. ಕಹಿ ಅದು ಮುಗಿಯೋದಿದೆ ರೀ.
ಆಗಮದನ್ನ ಇದರದ ದೃಷ್ಟಾಂತ ಇದೆ ರೀ ಅದ ಏನ ಅದ ರೋಗಿ ಯಾವ ಪ್ರಕಾರ ಔಷಧದ ಸೇವನೆ ಮಾಡ್ತಾನೋ ಹಾಗೆ ಔಷಧದ ಸೇವನೆ ಅಂತೂ ಮಾಡ್ತಾನ್ರೆ, ಆದ್ರೆ ಆ ಔಷಧದ ಸೇವನೆಯನ್ನ ಸುಖರೂಪದ ಆಹಾರ ಅಥವಾ ವಿಷಯದ ಹಾಗೆ ಸೇವನೆ ಮಾಡುವುದಿಲ್ಲ ಸಾಮಾನ್ಯ ಮನುಷ್ಯ. ಅದೇ ಪ್ರಕಾರ ಈ ಸಮ್ಯಕ್ ದೃಷ್ಟಿ ಜೀವ ಆ ರಾಗದ್ವೇಷ ಮೋಹಗಳದ್ದಂತೂ ಅನುಭವ ಮಾಡ್ತಾನೆ, ಆದ್ರೆ ದ್ರವ್ಯದ ಸ್ವರೂಪದ ಹಾಗೆ ಅನುಭವ ಮಾಡುವುದಿಲ್ಲ. ದ್ರವ್ಯದ ಸ್ವರೂಪವನ್ನು ಹಾಗೆ ಮಾಡುವುದಿಲ್ಲ ಅಂದ್ರೆ ಇದರಲ್ಲಿ ಇದು ಒಂದು ಅರ್ಥ ಹೊರಟಿದೆ, ಅದನ್ನ ಆಸ್ವಾದ ಪೂರ್ವಕ ಮಾಡುವುದಿಲ್ಲ. ಅದನ್ನ ಹೇಗೆ ಮಾಡುತ್ತಾನು? ಬಿಟ್ಟು ಹೋಗುವಂಥದ್ದಿಗೆ ಹೋಗಲಿ ತಿಂದು ಬಿಡೋದು ಅಷ್ಟೇ ಇದೆ. ನೋಡ್ರಿ, ನಿನ್ನೆ ಹೇಳಿತ್ತಲ್ಲ, ಅದು ಕೂಡ ವಚನ ಇಲ್ಲಿ ಉಪಯೋಗ ಆಗ್ತಿದೆ. ರಸನೇಂದ್ರಿಯದ ಲುಬ್ಧತೆಯಿಂದ ಸೇವಿಸುವಂತಹ ಆಹಾರ ಪ್ರಮಾದಕ್ಕೆ ಕಾರಣ. ಅದೇ ಪ್ರಕಾರ ಮೋಹರಾಗ ದ್ವೇಷಗಳನ್ನು ನಿಜ ಸ್ವರೂಪ ಅಂಥೇಳಿ ತಿಳ್ಕೊಂಡು ಅನುಭವ ಮಾಡೋದ ಅದು ಬಂಧ ಮತ್ತು ಸಂಸಾರಕ್ಕೆ ಕಾರಣ. ಅದು ಕರ್ಮದ ಉಪಾಧಿಯಿಂದ ಆದದ್ದಿದೆ, ಅದು ನನ್ನ ಸ್ವರೂಪ ಅಲ್ಲ. ಸ್ವರೂಪ ಅಲ್ಲ ಅಂಥೇಳಿ ಬರೀ ವಿಕಲ್ಪ ಮಾಡಿದರೆ ಆಗುವುದಿಲ್ಲ. ಅದರದ ಆಸ್ವಾದ ಪೂರ್ವಕ ಅನುಭವ ನಡೆದಿದ್ದಾರೆ, ಅವನಿಗೆ ಅನುಭವಿಸಿದಾನೆ, ಅನುಭವ ನಡೆದಿದೆ, ಅರೆ ಅನುಭವ ಮಾಡ್ತಾ ಇದ್ದಾನೆ ಅಂಥೇಳನೆ ಎರಡು ಧಾರೆ, ಒಂದು ಕರ್ಮಧಾರಿದ್ದನೂ ಅನುಭವ ಇದೆ, ಒಂದು ಜ್ಞಾನಧಾರಿದ್ದನೂ ಅನುಭವ ಇದೆ. ಅವನ್ ನಿರರ್ಥಕ ಇಲ್ಲ, ಎರಡೂ ಧಾರೆ. ಕರ್ಮಧಾರಿದ್ದನೂ ಅನುಭವ ಆಗ್ತಾ ಇದೆ, ಜ್ಞಾನಧಾರಿದ್ದನು ಅರೆ ಚೈತನ್ಯದ್ದು ಅನುಭವ ಆಗ್ತಾ ಇದೆ, ರಾಗದ್ದು ಅನುಭವ ಆಗ್ತಾ ಇದೆ. ಆದರೆ ಚೈತನ್ಯದ ಅನುಭವ ಆಸ್ವಾದ ರೂಪದಿಂದ ಆಗ್ತಾ ಇದೆ, ರಾಗದ ಅನುಭವ ಕ್ಷಣಿಕ ಅಂತ ಹೇಳಿ ತಿಳಿದು ಉಪಾಧಿ ರೂಪದಿಂದ ಆಗ್ತಾ ಇದೆ. ಭಾರ ಇದೆ ರೀ ಪ್ರವಾಸದೊಳಗ. ವಯಸ್ಸಾದವ್ರದ್ದು ಭಾರ ವಯಸ್ಸಿನವ್ರು ತಗೊಂತಾರೆ, ಆದ್ರೆ ಅದನ್ನ ನಂದಂತ ಹೇಳಿ ತಿಳಿತಾರೆ. ಅದು ಭಾರ ಆಗ್ತಿದೆ ಏನಿಲ್ರಿ, ಆಗ್ತಿದೆ ಏನಿಲ್ಲ, ಭಾರಂತೂ ಆಗ್ತಿದೆ, ಆದರೆ ಇದನ್ನು ಶಾಶ್ವತ ಅಲ್ಲ. ನಂದಂತೂ ಇಷ್ಟ ಐತಿ, ಒಂದೇ ಬೇಡಪ್ಪ ನೀ ಯಾಕ ಅಂತ ಹೇಳಿ, ನಂದು ಒಂದೇ ಐತಿತ ಅಜ್ಜಿ ಅಂತೇಳಿ. ಹೌದು ಅಥವಾ ಇಲ್ರಿ? ಅಂದ್ರೆ ಏನ, ಅವನಿಗೆ ಭಾರಂತೂ ಆಗ್ತಿದೆ, ಆದರೆ ತಂದ ಅನ್ನೋದಿಲ್ಲ. ಆ ಭಾರ ತನ್ನದನ್ನೋದು ಅವನಿಗೆ ಸ್ವೀಕಾರ ಇರುವುದು. ತಿಳಿತೇನ್ರಿ? ಹಾಗೆ ಕರ್ಮದ ಭಾರ ಅಂದ್ರೆ ಉಪಾಧಿ ರೂಪದಿಂದ ಅನುಭವ ಮಾಡೋದ, ಆಸ್ವಾದ ರೂಪದಿಂದ ಅನುಭವ ಮಾಡೋದ, ಇಷ್ಟು ವ್ಯತ್ಯಾಸ ಇದೆ. ಉಪಾಧಿ ರೂಪದಿಂದ ಅಂದ್ರೆ ಕಷ್ಟ ಅಂತೋ ಏನು ಬಿಟ್ಟು ಹೋಗುವಂಥದ್ದಿದೆ ಅಂತ ಹೇಳಿ, ಅದರೊಳಗೆ ರುಚಿ ಇಲ್ಲ, ಇಷ್ಟ ಇದೆ, ರುಚಿ ಇಲ್ಲ, ಬಿಟ್ಟು ಹೋಗುವಂಥದ್ದಿದೆ, ಕಷ್ಟ ಏನು ಇಲ್ರಿ. ಕಷ್ಟ ಏನಿದೆ? ರಾಗ ಸ್ವಯಮೇವಾದದ್ದು ಇದೆ, ಅದ ಜ್ಞಾನದ ಜ್ಞೇಯ ಇದೆ, ಅನುಭವದೊಳಗೆ ಬರ್ತಾ ಇದೆ. ಆ ಅನುಭವದೊಳಗೆ ಬರೋದ ತನ್ನ ದುರ್ಬಲತೆ ಇದೆ. ತಾನು ಆ ಚೈತನ್ಯದೊಳಗೆ ಉಳಿದ ಅಂತಂದ್ರೆ ರಾಗದ ಅನುಭವ ಮಾಡೋ ಪ್ರಶ್ನೆ ಬರುವುದಿಲ್ರಿ. ಮತ್ತು ಅವನ ಉದ್ಯಮಂತೂ ಚೈತನ್ಯದೊಳಗೆ ಉಳಿಯುವ ಸಲುವಾಗಿಯೇ ಇದೆ ರೀ. ಅದು ಯಾವುದು ದುರ್ಬಲತೆಯಿಂದ ಬಂದಿದೆ ಅದನ್ನು ಬರಮಾಡಿಕೊಳ್ತಾ ಇಲ್ಲ, ಅದನ್ನು ಬರಮಾಡಿಕೊಳ್ತಾನೂ ಇಲ್ಲ. ಅದರ ಭಾರ ಬರ್ತಾ ಇರುವ ವೇಳೆದೊಳಗೂ ಕೂಡ ಪೂರ್ಣ ನಿರ್ಭರತೆಯ ಉದ್ಯಮ ಅಂತ ನಡೆದ.